ವಿರತಿಯನ್ನು ಸುವಿವೇಕವನ್ನು ಬಹು ಜನ್ಮಗಳು ಸಾಧಿಸಿದನು. ನರನು ತನ್ನ ಸ್ವರೂಪ ಕಾಣದೆ ವ್ಯರ್ಥ ಹಂಬಲಿಸಿರುವನು. ಗುರುಪ್ರಸಾದವನಾವ ಜನ್ಮದೊಳವನೆ ಪಡೆದನು ಪುಣ್ಯದಿ. ವಿರತಿಯಾರಿಗಳಾಗಲೇ ಫಲಿಸಿದವು ನರನಿಗೆ ತವಕದಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 6ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಸಂಚಾರ ಮಾಡುತ್ತಿರುವಾಗ ಯಾವ ವಿಧವಾಗಿರುವಂಥ ಅಧಿಕಾರಿಗಳು ಪ್ರಾಪ್ತರಾಗ್ತಾರೋ ಅವರಿಗೆ ಅವರ ಅಧಿಕಾರಕ್ಕೆ ತಕ್ಕಂತೆ ಬ್ರಹ್ಮೋಪದೇಶ, ಜ್ಞಾನೋಪದೇಶ, ಮಂತ್ರೋಪದೇಶವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲ ಜೀವರನು ದೇವರಾಗಿ ಮಾಡುವ ಮಿಗೆ ಆಚಾರ್ಯ ಶರಣಾಗು ಎಂದಂತೆ ಕೆಲವರನ್ನು ನೋಡಿ, ಕೆಲವರನ್ನು ಸ್ಪರ್ಶ ಮಾಡಿ, ಕೆಲವರ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಆಯಾವ ಜೀವರಾಗಿರ್ತಕ್ಕಂಥವರನ್ನ ದೇವರನ್ನಾಗಿ, ಪರಬ್ರಹ್ಮವನ್ನಾಗಿ, ಜನನ ಮರಣ ದುಃಖಗಳಿಂದ ನಿವೃತ್ತಿಪಡಿಸಿ ಪರಿಪೂರ್ಣತ್ವವಾಗಿರ್ತಕ್ಕಂಥ ಸ್ಥಿತಿಯನ್ನು ಅನುಗ್ರಹಿಸುತ್ತಾ ಸಂಚರಿಸುತ್ತಿದ್ದರು ಅಂಥೇಳಿ. ಸಂಚಾರ ಮಾಡುವುದರಲ್ಲಿ ಬಹಳಷ್ಟು ವಿಧಗಳುಂಟು. ಕೆಲವು ವಿಧಗಳು ಸಾಧನಾ ದೃಷ್ಟಿಯಿಂದ, ಕೆಲವು ವಿಧಗಳು ಪುಣ್ಯ ಪ್ರಾಪ್ತಿಗೋಸ್ಕರವಾಗಿ, ಕೆಲವು ವಿಧಗಳು ಜೀವನ ಸಾಗಿಸಕ್ಕೋಸ್ಕರವಾಗಿ. ಹೀಗೆ ಅನೇಕ ವಿಧಗಳುಂಟು. ಆದರೆ ಮಹಾತ್ಮರ ಸಂಚಾರವೆನ್ನುವಂಥದ್ದು ಜೀವಿಗಳನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ, ಭೂಮಿಯನ್ನು ಪವಿತ್ರ ಮಾಡುವುದಕ್ಕೋಸ್ಕರವಾಗಿ, ಜಲವನ್ನು ಪವಿತ್ರ ಮಾಡುವುದಕ್ಕೋಸ್ಕರವಾಗಿ, ಸಂಶಯ, ವಿಪರೀತ, ಅಸಂಭಾವನೆ ಕೂಡಿಕೊಂಡಿರ್ತಕ್ಕಂಥ ಹೃದಯವನ್ನು ಪರಿಶುದ್ಧ ಮಾಡುವುದಕ್ಕೋಸ್ಕರವಾಗಿ, ಪರಿಪೂರ್ಣವಾಗುವ ಹಾಗೆ ಮಾಡುವ ಉದ್ದೇಶವಾಗಿ ಸಂಚಾರ ಮಾಡುತ್ತಿದ್ದರು. ಆ ಉದ್ದೇಶದಿಂದಲೇ ಗಜದಂಡ ಶಿವಯೋಗಿಗಳು ಅವರಿಗೆ ಸಂಚಾರದ ಆಜ್ಞೆ ಆಗಿರ್ತಕ್ಕಂಥದ್ದನ್ನು ಆದೇಶಿಸಿದರು, ಜಗತ್ ಕಲ್ಯಾಣಕ್ಕೋಸ್ಕರವಾಗಿ. ಹಾಗೆ ಸಂಚರಿಸ್ತಾ ಬಂದ ಹಾಗೆ ಅನೇಕ ಪ್ರಕ್ರಿಯೆಗಳುಂಟು ಶಾಸ್ತ್ರಗಳಲ್ಲಿ. ಆತ್ಮಜ್ಞಾನವನ್ನು ಬೋಧಿಸುವುದಕ್ಕೋಸ್ಕರ
ಆ ಹಿಂದಿನ ಅಧ್ಯಾಯದಲ್ಲಿ ಪಂಚಕೋಶ ವಿವೇಕದ ಮುಖೇಣವಾಗಿ ಆತ್ಮಜ್ಞಾನವಾಗಿರ್ತಕ್ಕಂಥದ್ದನ್ನು ಉಪದೇಶ ಮಾಡಿದರು ಎನ್ನುವಂಥ ವಿಷಯ ಅಲ್ಲಿ ಸವಿಸ್ತಾರವಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎನ್ನುವಂಥ 5 ಕೋಶಗಳುಂಟು. ಆತ್ಮನಿಗೆ ಆವರ್ಕವಾಗಿರುವಂಥ ಚೀಲಗಳಿವು ಅಂತೀವಿ. ಯಾವುದಾದ್ರೂ ಬೆಲೆ ಬಾಳೋ ವಸ್ತುವಿತ್ತಂದರೆ ಅದಕ್ಕೊಂದು ಸಣ್ಣ ಚೀಲ ಮಾಡಿ, ಅದಕ್ಕೊಂದು ಸಣ್ಣ ದಬ್ಬಿ ಮಾಡಿ, ಮತ್ತು ಅದನ್ನೊಂದು ಒಳಗೆ ದಬ್ಬಿಯಾಗಿಟ್ಟು, ಮತ್ತು ಅದನ್ನು ಟ್ರೆಜರಿಯಾಗಿಟ್ಟು, ಮತ್ತು ಅದನ್ನು ಆ ಒಳಗೆ ಲಾಕ್ ಹಾಕಿ, ಮತ್ತು ಅದ್ರ ಮ್ಯಾಗ ಒಂದು ದೊಡ್ಡ ಬಾಕ್ಸ್ ಹಾಕಿ ಅದನ್ನು ಲಾಕ್ ಹಾಕಿ ಹೆಂಗೆ ಇಟ್ಟಿರ್ತಾರೋ ಕೆಲವು ತಿನ್ನೋ ಪದಾರ್ಥಗಳನ್ನು ನೋಡಿ ಎಷ್ಟೋ ರೀತಿಯಾಗಿರುವಂಥ ಪ್ಯಾಕ್ ಮಾಡ್ಕೊಂತ ಬಂದಿರ್ತಾರೆ. ಒಳಗೊಂದು ರೀತಿಯಾಗಿ, ಮ್ಯಾಲೊಂದು ರೀತಿಯಾಗಿ, ಮ್ಯಾಲೊಂದು ರೀತಿಯಾಗಿ. ಹಾಗೆ ಈ ಕೋಶಗಳು ಅಂದರೆ ಅದಕ್ಕೆ ಆವರ್ಕವಾಗಿರುವಂಥ ಒಂದು ವಸ್ತುವಾಗಿರ್ತಕ್ಕಂಥದ್ದಿದು. ಅದನ್ನು ಬಿಡಿಸ್ತಾ ನಮಗೇನಾಗತ್ತೆ ಅಂದರೆ ಈ ಕೋಶಗಳಲ್ಲಿ ಆತ್ಮತ್ವ ಬುದ್ಧಿ ಅನ್ನುವಂಥದ್ದು ಬಂದುಬಿಟ್ಟತಿ. ನಾವಂದ್ರೆ ಈ ಕೋಶಗಳಂತಲೇ ತಿಳ್ಕೊಂಡು ಬಿಟ್ಟಿದ್ದೇವೆ. ಅದೇ ರೀತಿಯಾಗಿ ಬಹಳಷ್ಟು ಮಂದಿ ಚರ್ಚೆಯೊಳಗೆ ಕುಂತಾಗ ಆತ್ಮ ಅಂದರೆ ದೇಹವೇ ಆತ್ಮ ಅಂದರು, ಅದನ್ನು ಖಂಡಿಸಿದರು ಅನ್ನುವಂಥ ವಿಷಯಗಳನ್ನು ಇದು ಪಂಚಕೋಶದ ವಿವೇಕ ಅಂಥೇಳಿ. ಅನ್ನಮಯ ಕೋಶ ಇದು, ದೇಹವಿದು ಅನ್ನಮಯ ಕೋಶ ಅಂದರೆ ಅನ್ನದಿಂದಲೇ ಹುಟ್ಟೈತಿ, ಅನ್ನದ ರಸದಿಂದಲೇ ಹುಟ್ಟೈತಿ, ಅನ್ನವನ್ನೇ ತಿನ್ನುತ್ತಾ ಐತಿ ಮತ್ತು ಅನ್ನವಾಗಿ ಐತಿದು. ಬೇರೆ ಅನೇಕ ಪ್ರಾಣಿಗಳಿಗೆ, ಕ್ರಿಮಿಗಳಿಗೆ, ಸೊಳ್ಳಿಗಳಿಗೆ, ತಗಣಿಗಳಿಗೆ, ಹೇನುಗಳಿಗೆ ಏನಾಗೈತಿದು ಅಂದ್ರೆ ಅನ್ನ, ಅವಕ್ಕೆ ಆಹಾರವಾಗೈತಿದು. ಮಯ ಅಂದ್ರೆ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ. ಹಿಂದೂ ಅನ್ನದಿಂದಲೇ ಉತ್ಪನ್ನವಾಗಿ ಅನ್ನವೇ ಆಗೈತಿ ಮತ್ತು ಅನ್ನವನ್ನೇ ತಿಂದು ಬದುಕೋದಕ್ಕೆ ಇದಕ್ಕೆ ಅನ್ನಮಯ ಕೋಶ ಅಂತ ಹೇಳಿರ್ತಕ್ಕಂಥದ್ದಾಗಿದೆ. ಇದು ನೀನಲ್ಲ ಅಂತ ಹೇಳಿ ಆ ವಾದಿಗಳೇ ಹೇಳ್ಕೊಂತ ಬಂದರು. ಪ್ರಾಣ ಬಂದರು, ಪ್ರಾಣ ಜಡ ಐತಿ ಅಂದರು. ಮನಸ್ಸಂದರು, ಮನಸ್ಸದು ಸಂಕಲ್ಪ ವಿಕಲ್ಪದಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ನಿಶ್ಚಯ ಮಾಡುವಂಥ ಬುದ್ಧಿ ಬೇಕು ಅಂದರು. ಬುದ್ಧಿನೂ ಕೂಡ ಸುಷುಪ್ತ ಅವಸ್ಥೆಯಲ್ಲಿ ಲಯವಾಗಿರುತ್ತದೆ. ಆನಂದವೇ ಆತ್ಮ ಅಂದರು, ಆನಂದಮಯ ಕೋಶವೇ ಆತ್ಮ ಅಂದರು. ಆ ಬುದ್ಧಿ ಅಡಗಿದ ಸುಖನಿದ್ರೆಯ ಅನುಭವದ ನೆನಹು ಎದ್ದ ನಂತರ ಆಗುತ್ತದೆ ಅಂದ ಬಳಿಕ ಪ್ರತ್ಯವಿಜ್ಞಾ ಪ್ರತ್ಯಕ್ಷ ಎನ್ನುವಂತೆ ಅದು ಅನುಭವಿಸಿದ್ದೇ ಹೇಳಲಿಕ್ಕೆ ಬರ್ತದೆ ಹೊರತು ಇಲ್ಲಿ ಹೇಳಕ್ಕೆ ಬರಲ್ಲ. ಮತ್ತು ಅನುಭವಿಸ್ತಾರೆ ಒಬ್ಬರು ಅದರಲ್ಲ ಅನ್ನುವಂಥ ನಾಸ್ತಿ ಶೂನ್ಯ ಅನ್ನುವಂಥದ್ದನ್ನು ಖಂಡನ ಮಾಡಿ ಆತ್ಮನಾಗಿರ್ತಕ್ಕಂಥವನು ಅಸ್ಥಿ ಸ್ವರೂಪನು ಎನ್ನುವಂಥದ್ದನ್ನು ಅಲ್ಲಿ ನಿರೂಪಣೆ ಮಾಡಿದರು. ಬಹುದೊಡ್ಡ ಗ್ರಂಥವಾಗಿರ್ತಕ್ಕಂಥದ್ದು ಪಂಚಕೋಶದ ವಿವೇಕವನ್ನು ಹೇಳ್ತಕ್ಕಂಥದ್ದು. ಅದನ್ನು ಸಂಕ್ಷೇಪವಾಗಿ ಬಹಳಷ್ಟು ಸಾರವಾಗಿ ಉಪದೇಶ ಮಾಡುವಂಥವರಾದರು. ಅನೇಕ ವಾದವಿವಾದಗಳುಂಟು. ಅದೆಲ್ಲವನ್ನು ಬಿಡಿಸಿ ಆತ್ಮನಾಗಿರ್ತಕ್ಕಂಥವನು, ತ್ರಿಕಾಲ ಬಾಧಿತನಾಗಿರ್ತಕ್ಕಂಥವನು, ಇಂದು ಮುಂದೆ ಯಾವಾಗಲೂ ಇರ್ತಕ್ಕಂಥವನು ಆತ್ಮ ಅಂತ ಆತ್ಮಸ್ವರೂಪನೇ ನೀನು ಎನ್ನುವಂಥದ್ದನ್ನು ಉಪದೇಶ ಮಾಡಿದರು. ಮತ್ತೊಂದು ರೀತಿಯಾಗಿರುವಂಥ ಪ್ರಕ್ರಿಯೆ ಪ್ರಯೋಗವಾಗಿರ್ತಕ್ಕಂಥದ್ದು ದೃಗ್ದೃಶ್ಯ ವಿವೇಕ ಅನ್ನುವಂಥದ್ದು. ಒಂದು ಕಾಯಿಲೆ ಇತ್ತು ಅಂದರೆ ಅನಂತ ಔಷಧಗಳ ಪ್ರಯೋಗ ಮಾಡ್ತಾರೆ. ಇದು ಸಾಮಾನ್ಯದಕ್ಕೆ ಹೋಗ್ತತೇನೋ ಅಂಥೇಳಿ ಒಂದು ಪ್ರಯೋಗ ಮಾಡಿರ್ತಾರೆ. 3 ದಿವಸಕ್ಕೆ ಮತ್ತೆ ಬಾ ಅಂತಾರೆ, ಅದು ಹೋಗಿಲ್ಲ, ಅದ್ರದ್ದು ಏನು ಏರುಪೇರು ತಿಳ್ಕೊಂಡು ಮತ್ತೊಂದು ಔಷಧಿ ಪ್ರಯೋಗ ಮಾಡ್ತಾರೆ. ಹಾಗೆ ಮತ್ತೊಂದು ದೃಗ್ದೃಶ್ಯ ವಿವೇಕ ಅನ್ನುವಂಥದ್ದು.
ಇದು ಒಂದು ಆತ್ಮನನ್ನು ತಿಳಿಸಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದು. ಪಂಚಕೋಶ ವಿವೇಕ, ಪಂಚೀಕರಣ ವಿವೇಕ, ದೃಗ್ದೃಶ್ಯ ವಿವೇಕ, ಇನ್ನು ಅವಚ್ಛಿನ್ನವಾದ ಆಭಾಸವಾದ, ಬಿಂಬ ಪ್ರತಿಬಿಂಬವಾದ, ಗುಣತ್ರಯ ವಿಭಾಗ ಯೋಗ, ಅವಸ್ಥಾತ್ರಯ ಸಾಕ್ಷಿ, ಹೀಗೆಲ್ಲ ಪ್ರಕ್ರಿಯೆಗಳೇನು ಅಂದರೆ ಯಾವುದಾದ್ರೂ ಒಂದು ರೀತಿಯಾಗಿ ಅವನು ತಿಳಿದುಕೊಂಡು ಆತ್ಮನನ್ನು ತಿಳಿದುಕೊಳ್ಳಲಿ, ತಾನ್ಯಾರು ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿ ಅನ್ನುವಂಥ ಉದ್ದೇಶದಿಂದ ಈ 12-13 ಅಧ್ಯಾಯದಲ್ಲಿ ಎಷ್ಟು ಪ್ರಕ್ರಿಯೆಗಳದವ ಅಷ್ಟೂ ಪ್ರಕ್ರಿಯೆಗಳ ಸಾರವಾಗಿರುವಂಥದ್ದನ್ನು ಇಲ್ಲಿ ಬೋಧಿಸ್ತಾ ಇದ್ದಾರೆ. ಬಹಳಷ್ಟು ಅತ್ಯಂತ ವೇದಾಂತದ ರಹಸ್ಯವಾಗಿರುವಂಥ ವಿಷಯವಾದ್ರಿಂದ ಹೆಚ್ಚು ನಮಗೆ ಅದು ಗೊತ್ತಾಗದೇ ಇರತಕ್ಕಂಥದ್ದು. ಅದನ್ನು ಸವಿಸ್ತಾರ ಮಾಡಲಿಕ್ಕೂ ಕೂಡ ಬಹಳಷ್ಟು ಸಮಯ. ಅದರಿಂದ ಸಂಕ್ಷೇಪ ದೃಗ್ದೃಶ್ಯ ವಿವೇಕ, ಅರಿವುದೊಂದು ಅರಿಸಿಕೊಳ್ಳುವುದೊಂದು, ಹಿಂಗೆ ಆಗ್ತಾ 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 ಬರ್ತದೆ. ಹೊರಗೆ ಅರಿಬೇಕಾರೆ ಜಡವಾಗಿರ್ತಕ್ಕಂಥ ವಸ್ತು ದೃಶ್ಯ, ಈ ಕಣ್ಣೇ ದೃಕ್ಕು, ಕಣ್ಣಿನಿಂದಲೇ ನಾವು ಅರಿತೇವೆ. ಇನ್ನು ಕಣ್ಣನ್ನು ಅರಿಬೇಕಾದ್ರೆ ಮತ್ತು ಮನಸ್ಸಿಗೆ ಹೋಗ್ತದೆ. ಕಣ್ಣು ಚೆನ್ನಾಗಿ ಕಾಣ್ತವೆ ಇಲ್ಲ, ಕಣ್ಣು ಮಂಜಾಗಿದ್ದಾವೆ, ಆ ಕಣ್ಣಿನ ದೋಷಗಳು ಗೊತ್ತಾಗ್ತಾವಲ್ಲ, ಅದು ಮನಸ್ಸು. ನಂದು ಯಾಕೋ ಮನಸ್ಸು ಚೆನ್ನಾಗಿಲ್ಲ ಇವತ್ತು, ನನ್ನ ಮೂಡ್ ಚೆನ್ನಾಗಿಲ್ಲ ಅಂತಿರ್ತದೆ. ಮನಸ್ಸನ್ನು ಅರಿತಿರ್ತದೆ ಅದು ಬುದ್ಧಿ. ನಂದು ಬುದ್ಧಿನ ಚೆನ್ನಾಗಿಬಿಟ್ಟತಿ, ಮಂಕಾಗಿಬಿಟ್ಟತಿ ಬುದ್ಧಿ. ಮಂಕಾಗಿರ್ತದಲ್ಲ, ಏನಾರ ಹೇಳಿದ್ರೆ ಏನಾರ ಮಾಡ್ತೈತೆ ಮಂಕುತನ ಅಂತೇಳಿ. ಈ ದೀಪಕ್ಕೆ ಮಂಕು ಬಂತಂದ್ರೆ ಬೆಳಕಾಗೋದಿಲ್ಲ, ಅದಕ್ಕೆ ಏನಾರ ತೋರಿಸಿದ್ರೆ ಏನಾರ ಮಾಡೋದು. ಅದಕ್ಕೆ ಹೆಚ್ಚು ಅದು ದಿವಸ ಪಾತ್ರೆ ತೊಳಿತಾ ಇದ್ರೆ ಒಳ್ಳೆ ಫಳ ಅಂತಿರ್ತೈತಿ, ಚೆನ್ನಾಗಿ ಅದನ್ನು ಶುದ್ಧ ಮಾಡ್ಕೊಂತಿದ್ರೆ. ಇಲ್ಲ ಅಂದರೆ ಒಂದು ದಿವಸ 2 ದಿವಸ ಬಿಟ್ಟಂಗೆ ತಾಮ್ರದ ಪಾತ್ರೆ ಹೆಂಗೆ ಅದೈತೆ ಅಲ್ಲ, ನಂಗೆ ಮಣ್ಣಿಂದ ನಂಗೆ ಕಾಣ್ತದೆ, ಹಂಗೆ ಕಾಣಕತ್ತತಿ. ದೃಷ್ಟಿಯಿಂದ ಬುದ್ಧಿ ಅದು ನಿಶ್ಚಯ ಮಾಡ್ತಕ್ಕಂಥದ್ದು. ಅದು ಬುದ್ಧಿ, ನನ್ನ ಬುದ್ಧಿ ಚೆನ್ನಾಗಿಲ್ಲ, ಬುದ್ಧಿ ಇವತ್ತು ಮಂಕಾಗೈತಿ, ಯಾಕೋ ಒಂಥರ ಆಗೈತಿ ಅಂತಾರೆ, ಅದನ್ನು ತಿಳಿಯುವಂಥದ್ದು. ಮತ್ತು ಚಿದಾಭಾಸ ಜೀವನು, ಆ ಜೀವನ ಅವಸ್ಥಾತ್ರಗಳಲ್ಲಿ ಹೋಗಿ ಬರ್ತಕ್ಕಂಥದ್ದು ತಿಳಿತಕ್ಕಂಥವನು ವಿಶ್ವ, ಇವನು ತೈಜಸ, ಇವನು ಪ್ರಾಜ್ಞಾ, ಇವನು ತುರ್ಯ ಅಂತ ತಿಳಿತಕ್ಕಂಥವನು ಶುದ್ಧವಾಗಿರುವಂಥ ಆತ್ಮ. ಹಿಂಗೆ ದೃಗ್ದೃಶ್ಯದ ವಿವೇಕವಾಗಿರ್ತಕ್ಕಂಥದ್ದನ್ನು ಕೂಡ ಹಿಂದಿನ ಪ್ರಸಂಗದಲ್ಲಿ ಹೇಳಿದರು. ಆನಂತರ ದೃಷ್ಟ ಫಲ ಅದೃಷ್ಟ ಫಲದ ಒಂದು ವಿಷಯವನ್ನು ಕುರಿತು ಬಂದು ಪ್ರಶ್ನೆ ಮಾಡಿದಾಗ, ಮಹಾತ್ಮರ ದರ್ಶನದಿಂದ ದೃಷ್ಟ ಫಲವೋ ಅದೃಷ್ಟ ಫಲವೋ ಅಂತ ಕೇಳಿದ. ಕರ್ಕೊಂಡೋಗಿ ಮನೆಯಲ್ಲಿ ಷೋಡಶೋಪಚಾರ ಪೂಜೆ ಮಾಡಿ, ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ, ವಸ್ತ್ರಗಳನ್ನು ಕೊಟ್ಟು, ಕಾಣಿಕೆಯನ್ನು ಕೊಟ್ಟು, ಮಹಾತ್ಮರ ಪೂಜೆಯಿಂದ ದರ್ಶನದಿಂದ ಯಾವ ಫಲ ಸಿಗ್ತತಿ ಅಂತ ಅವನು ಪ್ರಶ್ನೆ ಮಾಡಿದ. ನೀನು ಯಾರು ಅಂತ ಕೇಳಿದರು. ನಾನಿಂಥ ಗೋತ್ರದ ಇಂಥ ಹೆಸರಿನ ಬ್ರಾಹ್ಮಣ ಅಂದ. ನಿನ್ನ ಗೋತ್ರ ಕೇಳಲಿಲ್ಲ, ನಿನ್ನ ವರ್ಣ ಕೇಳಲಿಲ್ಲ, ನಿನ್ನ ಹೆಸರು ಕೇಳಲಿಲ್ಲ ಅಂದರು. ಅವಾಗ ದೇಹವೇ ನಾನು ಅಂದ. ಮತ್ತು ದೇಹವನ್ನು ಅರಿತವನು ಯಾರು ಅಂತ ಹೇಳಿದರು. ಹೀಗೆ ಅವನಿಗೊಂದು ಉಪಾಯದಿಂದ ಕರ್ಕಂತ ಹೋಗಿ ನೀನು ಅರುಸ್ವರೂಪನು ಅನ್ನತಕ್ಕಂಥದ್ದನ್ನು ಉಪದೇಶ ಮಾಡಿದ್ರು. ನೀನಂದರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನು ಅಂತೇಳಿ ಸಂಸ್ಕಾರಿ ಸಾತ್ವಿಕ ಬಹುದಿವಸದ ಅಭ್ಯಾಸಿಯಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಖಂಡಿತವಾಗಿ ನಾನು ಈ 25 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ನಾನಲ್ಲ, ಜೀವತ್ರಯಗಳಿಂದ ಭಿನ್ನನಾಗಿರ್ತಕ್ಕಂಥವನು ಎನ್ನುವಂಥ ಜ್ಞಾನೋದಯವಾಯಿತು. ಆವಾಗ ಹೇಳಿದ್ರು, ಇದೇ ಮಹಾತ್ಮರ ದರ್ಶನದ ಫಲ ಅಂತ ಹೇಳಿದರು. ಮಹಾತ್ಮರ ದರ್ಶನದ ಫಲ ಏನು ಅಂದರೆ, ಇದು ಏನು ಅಂದರೆ ನಾವ್ಯಾರು ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ತೇವಲ್ಲ ತಕ್ಷಣದಲ್ಲಿಯೇ, ಆಗಲೇ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುಗಳು, ಅಂತ ಸಶಿಷ್ಯನಾಗಿರ್ತಕ್ಕಂಥವನು
ಸಿಕ್ಕಾಗ ತಕ್ಷಣದಲ್ಲಿಯೇ ತನ್ನ ಎಲ್ಲ ಭ್ರಮಗಳು ಹೋಗಿ ಅಜ್ಞಾನ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ಆಗ್ತದಲ್ಲ, ಇದು ದೃಷ್ಟಫಲ ಅಂತೇಳಿ. ಸದ್ಯಸ್ಕಾಲದಲ್ಲಿ ಉಂಡ ತಕ್ಷಣದಲ್ಲಿ ನಮಗೆ ತೃಪ್ತಿ ಆಗ್ತದೆ. ಇದು ದೃಷ್ಟಫಲ ಅನ್ನತಕ್ಕಂಥದ್ದು. ಉಂಡ ತಕ್ಷಣದಲ್ಲಿ ನಮಗೆ ಸಾಕು, ತೃಪ್ತಿ ಆಯಿತು ಅಂತೇಳಿ ಆಗಲೇ ಆಗ್ತಕ್ಕಂಥದ್ದು, ಮಾಡ್ತಿದ್ದಂಗನೇ ಆಗ್ತಕ್ಕಂಥದ್ದು ದೃಷ್ಟಫಲ. ಕಾಲಾಂತರದಲ್ಲಿ, ದೇಶಾಂತರದಲ್ಲಿ, ಲೋಕಾಂತರದಲ್ಲಿ, ಜನ್ಮಾಂತರದಲ್ಲಿ ಕೊಡ್ತಕ್ಕಂಥ ಫಲ ಅದೃಷ್ಟ ಫಲ ಅಂತೇಳಿ. ಯಾವುದೋ ಪೂಜೆ, ಯಾವುದೋ ವ್ರತ, ಏನೋ ಮಾಡ್ತೇವೆ, ಅದರಿಂದ ಪುಣ್ಯ ಸಂಪಾದನೆ ಆಕತಿ. ಆ ಪುಣ್ಯದಿಂದ ಮತ್ತೊಂದು ಜನ್ಮಕ್ಕೆ ಕಾರಣ ಆಕತಿ. ಆ ಜನ್ಮದಾಗ ಅದು ಎಲ್ಲೋ ಯಾವುದೋ ರೂಪದಿಂದ ಒಂದು ಭೋಗ ಕೊಡ್ತದೆ. ಅದು ಅದೃಷ್ಟ ಫಲ ಕಾಲಾಂತರದಲ್ಲಿ ಸಿಗ್ತಕ್ಕಂಥದ್ದು ಅದೃಷ್ಟ ಫಲ. ಮಹಾತ್ಮರ ದರ್ಶನದಿಂದ ಪ್ರಾಪ್ತವಾಗ್ತಕ್ಕಂಥದ್ದು ದೃಷ್ಟಫಲ. ಮೊದಲಿರ್ತಕ್ಕಂಥದ್ದು ಬಿಟ್ಟು ಎರಡನೇ ಸ್ಥಿತಿ ಅನ್ನುವಂಥದ್ದು ಬರ್ತದೆ ಅನ್ನುವಂಥದ್ದನ್ನು ಬೋಧಿಸಿದರು. ಇನ್ನು ಅನಧಿಕಾರಿ ಆಗಿರ್ತಕ್ಕಂಥ ಸ್ತ್ರೀಯಳೊಬ್ಬಳು ಬಂದು, ನಾನೂ ಉದ್ಧಾರವಾಗಬೇಕು, ನಾನೂ ಈ ಬಹುದುಃಖದಿಂದ ಬೆಂದು ಬೇಸತ್ತಿರುವೆನು, ಇದರಿಂದ ಪಾರು ಮಾಡು ಅಂತೇಳಿ ಶರಣಾಗತಳಾದಾಗ, ನೀನು ನಾಮಸ್ಮರಣಕ್ಕೆ ಅಧಿಕಾರಿಯಾಗಿರ್ತಕ್ಕಂಥವಳು, ನಾಮಸ್ಮರಣೆಯನ್ನು ಮಾಡ್ತಾ ಹೋಗು, ಖಂಡಿತವಾಗಿ ನಿನಗೆ ಮೋಕ್ಷವೆನ್ನತಕ್ಕಂಥದ್ದು ಪ್ರಾಪ್ತವಾಗುತ್ತದೆ ಎಂದು ಕಾಯವಿಡಿದಾತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವಣ್ಣ ಅನ್ನುವಂಥದ್ದನ್ನು ಆಕೆಗೆ ತಿಳಿಸಿ ಅದನ್ನು ಮಂತ್ರದೀಕ್ಷೆಯನ್ನು ಕೊಟ್ಟು, ಈ ರೀತಿಯಾಗಿ ಪ್ರಾತಃ ಕಾಲದಲ್ಲೆದ್ದು ಶುಚಿರ್ಭೂತಳಾಗಿ ನೀನು ಭಗವನ್ ನಾಮಸ್ಮರಣ ಮಾಡು, ಶಿವನಾಮಸ್ಮರಣ ಮಾಡು, ಹೀಗೆಲ್ಲ ಸಕ್ರಮವಾಗಿ ಕೆಲವು ನೇಮದಂತೆ ಅನ್ನುವಂಥದ್ದನ್ನು ಆಕೆಗೂ ಉಪದೇಶ ಮಾಡಿದರು. ಯಾರ್ಯಾರು ಸಿಗ್ತಾರೋ ಅವರನ್ನು ಅಲ್ಲಿದ್ದ ಮುಂದಕ್ಕೆ ಕಳಿಸ್ತಕ್ಕಂಥದ್ದು, ಉನ್ನತ ಮಟ್ಟಕ್ಕೆ ಒಯ್ತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕೋಸ್ಕರವಾಗಿ ಸಂಚಾರ ಮಾಡ್ತಾ ಉನ್ನತ ಮಟ್ಟದಲ್ಲಿದ್ದವ್ರನಿಗೆ ಉನ್ನತ ಸ್ಥಿತಿಯನ್ನೇ ಪ್ರಾಪ್ತ ಮಾಡ್ತಾ, ಆ ಮಟ್ಟದ ಕೊರತೆ ಇದ್ದಾಗ ಅವರನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬರ್ತಾ ಭೂಮಿ ಪವಿತ್ರ ಮಾಡ್ತಾ, ಜಲ ಪವಿತ್ರ ಮಾಡ್ತಾ, ಜೀವಿಗಳನ್ನು ಪವಿತ್ರ ಮಾಡ್ತಾ, ಪಶು ಪಕ್ಷಿಗಳನ್ನು ಕೂಡ ಪವಿತ್ರ ಮಾಡ್ತಾ ಸಂಚಾರ ಮಾಡುತ್ತಿದ್ದರು ಎನ್ನುವಂತಹ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ನಿರೂಪಣ ಮಾಡಿತು. ಈ 13 ಅಧ್ಯಾಯಗಳಲ್ಲಿ ಬಹಳಷ್ಟು ಜ್ಞಾನಪರ ಮತ್ತು ವೈರಾಗ್ಯಪರವಾಗಿರುವಂಥ ವಿಷಯಗಳೇ ಹೆಚ್ಚು ಇರುವುದರಿಂದ ಈ ಜ್ಞಾನಪರದ ವಿಷಯದ ಬಗ್ಗೆ ಬಹಳಷ್ಟು ಸೂಕ್ಷ್ಮತೆಯಿಂದ ಎಷ್ಟಿರ್ತದೋ ಅಷ್ಟನ್ನೇ ಪ್ರಕಟ ಮಾಡ್ತಾ, ಅದು ಕೂಡ ಪ್ರಕಟ ಮಾಡಬಾರದು, ಇದ್ದದ್ದು ನಿಜವಾಗಿರ್ತಕ್ಕಂಥ ರಹಸ್ಯವನ್ನು ಪ್ರಕಟ ಮಾಡಬಾರದು ಎನ್ನುವಂಥ ತತ್ವವೂ ಕೂಡ ಉಂಟು. ಕೇಳಿದಾಗಲೇ ಹೇಳಬಾರದು ಪರಬ್ರಹ್ಮವಿದ್ಯೆಯ, ಕೇಳಿದಾಗಲೇ ಹೇಳಬಾರದು ಅಂತೇಳಿ. ಕೇಳಿದಾಗಲೇ ಹೇಳಬೇಕು, ಪರಬ್ರಹ್ಮವಿದ್ಯೆಯ ಕೇಳಿದಾಗಲೇ ಹೇಳಬೇಕು ಎನ್ನುವಂಥದ್ದು ನೇಮ ಅದು. ಅದರಿಂದ ಆ ಕೇಳುವಂಥವನ ಅಧಿಕಾರವಾಗಿರ್ತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಅದರ ಜ್ಞಾನದ ಆ ವಿಚಾರದ ರಹಸ್ಯವಾಗಿರ್ತಕ್ಕಂಥದ್ದು ತಿಳಿಸುವಂಥದ್ದು ನೇಮ. ಅದರ ಸಕ್ರಮವಾಗಿ ಗ್ರಂಥವೆನ್ನುವಂಥದ್ದು ಸಾಗುವ ಉದ್ದೇಶದಿಂದ ಅದು ಎಷ್ಟಿರ್ತದೋ ಅಷ್ಟದನ್ನು ಆ ಸಮಯದಲ್ಲಿ ಪ್ರಕಟ ಮಾಡ್ತಾ, ಮತ್ತೊಂದು ಸಮಯದಲ್ಲಿ ಅದು ವಿಶೇಷತೆಯಿಂದ ಕೂಡಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ವಿಷಯಗಳನ್ನು ಹೆಚ್ಚು ಪ್ರಕಟ ಮಾಡುವಂಥದ್ದು. ಆದರೆ ವಿರತಿಪರವಾಗಿರ್ತಕ್ಕಂಥದ್ದು, ವೈರಾಗ್ಯಪರವಾಗಿರ್ತಕ್ಕಂಥದ್ದು, ಮೋಹವನ್ನು ನಾಶ ಮಾಡ್ತಕ್ಕಂಥ, ಅಹಂಕಾರ ನಾಶ ಮಾಡ್ತಕ್ಕಂಥ, ಅಭಿಮಾನ ನಾಶ ಮಾಡ್ತಕ್ಕಂಥ, ಸಂಸಾರ ಭ್ರಮವನ್ನು ಬಿಡಿಸ್ತಕ್ಕಂಥ, ಜಾತಿ ಕುಲ ಗೋತ್ರ ವರ್ಣಾಶ್ರಮ ಧರ್ಮಗಳ ಅಭಿಮಾನವನ್ನು ಬಿಡಿಸ್ತಕ್ಕಂಥ ಈ ಪೂರ್ವಭಾವಿ ಕರ್ಮವಾಗಿರ್ತಕ್ಕಂಥದ್ದು, ಪೂರ್ವಭಾವಿ ಕರ್ಮ, ಇವುಗಳಿಗೆ ಮಾತ್ರ ಬಹಳಷ್ಟು ಒತ್ತು ಕೊಟ್ಟು
ಆ ವಿಷಯದಲ್ಲಿ ಹೋದಾಗ ಆಳವಾಗಿ ಅವುಗಳ ಬಗ್ಗೆ ಹೆಚ್ಚು ಸವಿಸ್ತಾರ ಮಾಡ್ತಾ ವೈರಾಗ್ಯದ ಬಗ್ಗೆ, ವಿವೇಕದ ಬಗ್ಗೆ, ಸಮಾಜಶಕ್ತ ಸಂಪತ್ತಿನ ಬಗ್ಗೆ, ಮುಮುಕ್ಷತ್ವದ ಬಗ್ಗೆ, ಅಧಿಕಾರತ್ವವನ್ನು ತಂದು ಕೊಡ್ತಕ್ಕಂಥ, ಗುರುಭಕ್ತರನ್ನಾಗಿ ಮಾಡತಕ್ಕಂಥ, ಏಕೈಕ ಸದ್ಗುರುವೆನ್ನುವಂತಹದ್ದನ್ನು ತಿಳಿಸಿಕೊಡ್ತಕ್ಕಂಥ ವಿಷಯಗಳು ಬಂದಾಗ ಅದು ಬಹಳಷ್ಟು ವಿಶಾಲವಾಗಿ ಪ್ರಕಟ ಮಾಡ್ತಕ್ಕಂಥದ್ದು. ಅದನ್ನೇ ಹಿಂದಿನ ಅಧ್ಯಾಯದ ಕೆಲವು ಸಂಕ್ಷಿಪ್ತವಾಗಿರುವಂಥ ವಿಷಯಗಳನ್ನು ಮೊದಲು ಅದರ ಶಬ್ದ ಸಂಸ್ಕಾರಗಳಾಗಲಿ ಅಂತೀವಿ. ಶಬ್ದ ಸಂಸ್ಕಾರಗಳಾಗಲಿ, ಶಬ್ದದ ಸಂಸ್ಕಾರಗಳು. ಒಂದು ಪಟ್ಟಿಗೆ ನಾವು ಪಂಚಕೋಶ ವಿವೇಕ ಮಾಡಕ್ಕೆ ಹೋದರೆ ನಾವು ಎಲ್ಲೆಲ್ಲಿ ನಿಂತ್ಕೊಂತವೋ ನಮಗೆ ಗೊತ್ತಾಗ್ತಕ್ಕಂಥದ್ದು. ಹಂಗಾಗೋದಿಲ್ಲ. ಆದ್ರೂ ಕೂಡ ಎಲ್ಲರಿಂದ ಹೊರತಾಗಿರ್ತಕ್ಕಂಥವನ ಆತ್ಮನು, ಇವ್ಯಾವು ನಾನಲ್ಲ ಅನ್ನುವಂಥದ್ದನ್ನು ಕೇಳ್ತಾ ಕೇಳ್ತಾ ಹೋಗ್ಬೇಕು. ಇದನ್ನು ಕೇಳ್ತಾ ಕೇಳ್ತಾ ಹೋಗ್ಬೇಕು. ಯಾಕಂದ್ರೆ ಕೇಳ್ತಾ ಕೇಳ್ತಾನೆ ಬಂದಿರ್ತಕ್ಕಂಥದ್ದು. ವಚನ ಬಂಧವನು ಅಂತಂದ್ರೆ ಅವರು ಬಂಧ ಅಂದ್ರೆ ಹೆಂಗಂದ್ರೆ ವಚನದಿಂದ. ನೀನು ಇಂಥ ಜಾತಿಯನು, ಇಂಥ ಜಾತಿಯನು, ಇಂಥ ಜಾತಿಯನು ಅಂತ ಭಾಳಷ್ಟು ಸಲ ಕೇಳಿದ್ದೇವೆ ನಾವು. ಅದು ದೃಢ ಆಗಿಬಿಡತ್ತೆ. ನೀನು ಇಂಥ ಜಾತಿನಲ್ಲ ಅಂತ ಎಷ್ಟು ದಿವಸ ಹೇಳಿದ್ರು ಕೂಡ ಅದು ಹೋಗ. ಜಾತಿ ಭ್ರಮ, ಜಾತಿ ಹಿಡಿದು ಮಾತಾಡಿದ್ರು ಅಂತೇಳಿ ಅದಾ. ಅದು ಎಲ್ಲಿ ಐತಿ ಜಾತಿ? ಹುಟ್ಟಿದಾಗೈತೆ, ಹೊಟ್ಟ್ಯಾಗೈತೆ, ನಿನ್ನ ಹೊಟ್ಟ್ಯಾಗೈತೆ, ಎಲ್ಲಿ ಐತಿ? ಇಲ್ಲ, ನಿನ್ನ ಶರೀರದಾಗೂ ಇಲ್ಲ. ಆದ್ರಿಂದ ಇವುಗಳನ್ನು ನಾವು ಎಷ್ಟು ಕೇಳಿದ್ರು ಕೂಡ ಭ್ರಮ ಹೋಗೋದಿಲ್ಲ. ದೇಹ ನೀನಲ್ಲ ಅಂತ ಎಷ್ಟು ಸಲ ಕೇಳಿದ್ರು ಆದರೂ ಹೋಗ್ತತ. ಈ ಹೆಸರನ್ನೇ ನೀನಲ್ಲ ಅಂತ ಕೇಳಿದ್ರು ಎಷ್ಟು ಸಲ ಕೇಳಿದ್ರು ಹೋಗ್ತತ. ಅದಂದ್ರೆ ಇಲ್ಲ, ವಚನ ಬಂದವನು ಅಂತೇಳಿ ಅವು ತೊಟ್ಟಲ್ದಾಗ ಹಾಕಿಂತ ಹೆಸರಿಟ್ಟು ಒಂದು ಹೊಡಿಸ್ಕೊಂಡು ಏನೋ ಉಂಡು ಪಂಡು ತಿಂದು ಇಟ್ಟು ಹೋಗಿರ್ತವೆ. ಇವ್ರು ಕರೆದು 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 ಒಂದು 2-3 ವರ್ಷದ ನಂತರ ನಾನಿಂಥ ಹೆಸರಿನೇನು, ನಾನಿಂಥ ಹೆಸರೇನು, ನಮ್ಮಪ್ಪ ಇಂಥನು, ನಮ್ಮ ಅವ್ವ ಇಂಥಕ್ಕೆ, ನನ್ನ ಮನೆ ಇಂಥದ್ದು, ನನ್ನ ಹೊಲ ಇಂಥದ್ದು, ನಂದು ಅಧಿಕಾರ ಇಂಥದ್ದು, ಇವೆಲ್ಲ ಹೆಂಗೆ ಕೇಳ್ತಾ ಕೇಳ್ತಾ ಬಂದಿರ್ತಕ್ಕಂಥವು. ಹುಡ್ತದ್ದಾಗನ ಬಂದವೆ ನೀವು ಏನೆಲ್ಲ ಕೇಳ್ತಾ ಕೇಳ್ತಾ ಬಂದಿರ್ತಕ್ಕಂಥ ಇವೆಲ್ಲ ಬಾಯಾಗ ಅದಾವು ಅಂತ. ಓಸು ಬಾಯಾಗ ಅದ ಓಸು ಅಂತೀವಿ. ಅದಕ್ಕೆ ಅವನು ಮಣ್ಣು ತಿಂದಿದೆಯಾ ಅಂದ ಶ್ರೀಕೃಷ್ಣ ಬಾಯಿ ತೆಗೆದು ವಿಶ್ವನ ತೋರಿಸ್ತ. ಈ ಬಾಯಾಗ ಇರೋದಿದೆ ವಿಶ್ವ ಅಂತ. ಹಂಗೆ ನಮ್ಮ ಬಾಯಾಗ ಐತಿ ಜಾತಿ, ಗೋತ್ರ, ವರ್ಣ, ಆಶ್ರಮ, ಅಧಿಕಾರ, ಹೆಸರು, ಇವೆಲ್ಲ ಎಲ್ಲದವು ಅಂದರೆ ಈ ವಚನದೊಳಗೆ ಬಾಯಾಗ ಬಂದಿರತಕ್ಕಂಥವು. ಅದಕ್ಕೆ ವಚನ ಬಂಧನವನು ಅಂತ. ಕೇಳ್ತಾ ಕೇಳ್ತಾ ಬಂದಿರತಕ್ಕಂಥ ಬಂಧವನು ಕೇಳ್ತಾ ಕೇಳ್ತಾನೆ ಕಳ್ಕೋಬೇಕು. ಕೇಳ್ತಾ ಕೇಳ್ತಾ ಬಂದಿರತಕ್ಕಂಥ ಬಂಧ ಇದು. ಇದನ್ನು ಶ್ರುತಿ ವಾಕ್ಯವಾಗಿರ್ತಕ್ಕಂಥದ್ದು, ಗುರು ಉಪದೇಶ ವಾಕ್ಯವಾಗಿರ್ತಕ್ಕಂಥದ್ದು ಕೇಳ್ತಾ 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 ಕಳ್ಕೋಬೇಕು. ಹೆಂಗೆ ಬಂದದ್ದು ಹಂಗೆ ಕಳ್ಕೋಬೇಕಲ್ಲ ಅದನ್ನ. ಆದ್ರಿಂದ ಆಗಾಗ ಇವುಗಳನ್ನು ಕೇಳುವುದರಿಂದ ಅದು ಮನಸ್ಸಿನಲ್ಲಿ ದೃಢವಾಗ್ತಾ ಒಂದಾನೊಂದು ಸಮಯದಲ್ಲಿ ಅದು ಪೂರ್ಣವಾಗಿರುವಂಥ ವಿಭಜನೆ ಮಾಡಿ ತಿಳಿತಕ್ಕಂಥ ಶಕ್ತಿ ಅನ್ನುವಂಥದ್ದು ಬರುವಂಥದ್ದಾಗುವುದು. ಒಂದ ಸಲಕ್ಕೆ 1 ಮಗ್ಗಿ 2 ಮಗ್ಗಿ 5 ಮಗ್ಗಿ 10 ಮಗ್ಗಿ ಬರ್ತವೆ. ನಾವು ಅವನೇನು ಸುಮ್ಮನೆ ಮುಂಜಾನಿಂದ ಸಂಜೆ ಮಠ ಅಂದ ಅನ್ನಿಸ್ತಾವ. 1 2 3 4 5 100 ತನಕ ಹೇಳ್ತಾವ. ಅವನೊಂದೊಂದೊಂದು 1 2 2 ಇವನ್ನ ಹೇಳ್ತಾವ. ಅವು ಎಷ್ಟು ದಿವಸ ಗಟ್ಟಿ ಮಾಡಿರ್ತವೆ. ಗಟ್ಟಿ ಮಾಡಿದ್ರು ಮತ್ತೆ ಮರ್ತು ಬಿಡ್ತವೆ. ಗಟ್ಟಿ ಮಾಡಿದ್ರು ಕೂಡ ಮತ್ತೆ ಮರ್ತು ಬಿಡ್ತವೆ. ಆದ್ರಿಂದ ಒಂದು ಮಗ್ಗಿ ಗಟ್ಟಿ ಮಾಡ್ಬೇಕಾದ್ರೆ ಎಷ್ಟು ಸಮಯ ತಗಂತಾರೆ ಅವರು. ಒಂದು ಅಕ್ಷರ ಬರೆಸೋದು ಗಟ್ಟಿ ಮಾಡೋಕ್ಕೆ ಎಷ್ಟು ಸಮಯ ತಗಂತಾರೆ. ಹಾಗೆ ಇದು ಕೂಡ ಆಗಾಗ ಪ್ರಯತ್ನ ಮಾಡ್ತಾ ಇದ್ದಂಗೆ ಅದು ತಾನು ಅದರ ಸ್ಥೂಲತೆಯನ್ನಂತಕ್ಕಂಥದ್ದು ಕಳಿತ ಸೂಕ್ಷ್ಮವಾಗುವಂಥದ್ದಾಗುವುದು. ಅದನ್ನೇ ಪ್ರಕಟ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಎಷ್ಟು ಜನ್ಮದಲ್ಲಿ ಕೂಡ ವೈರಾಗ್ಯ ವಿವೇಕವನ್ನು ನಾವು ಸಂಪಾದನೆ ಮಾಡಿಕೊಂಡ್ರೂ ಕೂಡ ಗುರುಪ್ರಸಾದವಾಗಿರ್ತಕ್ಕಂಥದ್ದು, ಗುರುಕೃಪೆ ಅನ್ನತಕ್ಕಂಥದ್ದು ಪ್ರಾಪ್ತವಾಗಲಿಲ್ಲ ಅಂದರೆ ಆ ವೈರಾಗ್ಯಕ್ಕೆ, ಆ ಯೋಗಕ್ಕೆ, ಆ ತಪಸ್ಸಿಗೆ,
ಆ ವಿವೇಕಕ್ಕೆ, ಆ ಶಮೆಗೆ, ಆ ದಮೆಗೆ ಏನೂ ಪ್ರಯೋಜನವಾಗ್ತಕ್ಕಂಥದ್ದಾಗುವುದಿಲ್ಲ. ಅವು ಪ್ರಯೋಜನಕಾರಿಯಾಗಬೇಕಾದರೆ ಗುರುಕೃಪೆ ಅನ್ನತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಎನ್ನುವಂತಹ ವಿಷಯವನ್ನು ಆ ಪದ್ಯದ ರೂಪದಲ್ಲಿ ಪ್ರಕಟ ಮಾಡಿ ಸದ್ಗುರುವಿನ ಗುಣಗಾನವನ್ನು ಗ್ರಂಥಕರ್ತರು ಮಾಡುತ್ತಿರುವರು. ತಾವು ಸ್ವತಃ ಸಿದ್ಧವಾದ ಬ್ರಹ್ಮವ್ಯಕ್ತವಾಗಿರುವುದರಿಂದ ಬ್ರಹ್ಮವೇ ಆ ನಿತ್ಯ ನಿರ್ಗುಣ ನಿರ್ವಿಕಾರ ನಿರಂಜನ ಪರಿಪೂರ್ಣವಾಗಿರುವಂಥ ಬ್ರಹ್ಮವೇ ಸಗುಣ ರೂಪದಿಂದ ಅವತರಿಸಿ ಬಂದಿರುವುದರಿಂದ ಅವರಿಗೆ ಉಪನಿಷತ್ ಅರ್ಥವು ಕರತಲಾಮಲಕವಾಗಿರುವಂತಹದ್ದಿರುವುದು, ಅವರಿಂದಲೇ ಉತ್ಪನ್ನವಾಗಿರ್ತಕ್ಕಂಥದ್ದು. ಈ ಉಪನಿಷತ್ತುಗಳೆಲ್ಲವೂ ಆಯಾವ ಶಂಭುವಿನ ಡಮರುಗದಿಂದ ಅವು ಉತ್ಪನ್ನವಾಗಿರ್ತಕ್ಕಂಥ ಶಬ್ದಗಳಾಗಿರ್ತಕ್ಕಂಥವುಗಳುಂಟು. ಅಂದರೆ ಪರಮಾತ್ಮನಿಂದಲೇ ಪ್ರಕಟವಾಗಿರ್ತಕ್ಕಂಥ ಶಬ್ದಗಳವು. ಪರಮಾತ್ಮ ಸ್ವರೂಪನೇ ಇರುವುದರಿಂದ ತನ್ನಿಂದಲೇ ಪ್ರಕಟವಾಗಿರ್ತಕ್ಕಂಥವುಗಳು ಆಗಿದ್ದರಿಂದ ಅವನಿಗೆ ಮತ್ತೆ ಬೇರೆ ರೀತಿಯಾಗಿ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಇವನ್ನೆಲ್ಲ ಅಭ್ಯಾಸ ಮಾಡಬೇಕು. ವ್ಯಾಕರಣ, ತರ್ಕ, ನ್ಯಾಯ, ಮೀಮಾಂಸೆ ಅವನ್ನೆಲ್ಲ ಓದಬೇಕು, ಅವನ್ನೆಲ್ಲ ಕಲ್ತ್ಕೋಬೇಕು ಅನ್ನತಕ್ಕಂಥದ್ದು ಅವನಿಗೆ ಅನವಶ್ಯಕವಾಗಿರ್ತಕ್ಕಂಥದ್ದು. ಅವನಾಗಿರುವುದರಿಂದ ಅದರ ಅರ್ಥವೇನಿರುವುದು, ಉಪನಿಷತ್ ಅರ್ಥವೇನಿರುವುದು ಅನ್ನುವಂಥದ್ದು ಕರತಲ ಮಲಕದಂತಿರುವುದು. ಅವ್ರ ಕೈಯೊಳಗಿಟ್ಟಿರ್ತಕ್ಕಂಥ ನೆಲ್ಲಿಕಾಯಿಯಂತೆ ಎಷ್ಟು ನಮಗೆ ಇರ್ತಕ್ಕಂಥ ವಸ್ತುಗಳು ಗೊತ್ತಾಗ್ತವೋ ಹಾಗೆ ಅದರ ಅರ್ಥವೆನ್ನುವಂಥದ್ದು ಗೊತ್ತಾಗುವಂಥದ್ದಾಗುವುದು. ನಾವು ಎಷ್ಟು ದಿವಸ ಓದಿದ್ರು ಕೂಡ ಅದರ ಅರ್ಥ ಏನು ಅನ್ನೋದು ಗೊತ್ತಾಗಲ್ಲ. ಸುಮ್ಮನೆ ಓದ್ತಿರ್ತವೆ. ಅದ್ರ ವಾಚ್ಯಾರ್ಥವೇನು, ಲಕ್ಷ್ಯಾರ್ಥವೇನು, ಅದರ ಭಾವಾರ್ಥವೇನು ಅನ್ನುವಂಥದ್ದು ಗೊತ್ತಾಗುವಂಥದ್ದಾಗುವುದಿಲ್ಲ. ಅವರಿಗೆ ಮಾತ್ರ ಅದು ತಕ್ಷಣವೇ ಗೊತ್ತಾಗ್ಬಿಡ್ತಕ್ಕಂಥದ್ದಾಗುವುದು. ದ್ವೈತ ಭಾವದಿಂದ ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರು. ಅವ್ರು ಹೆಂಗೆ ನೋಡ್ತಾರೆ ಅವ್ರ ದೃಷ್ಟಿಯಿಂದ ಅಂದರೆ ಆತ್ಮವತ್ ಸರ್ವಭೂತೇಶು ಅಂತೇಳಿ ಎಲ್ಲವೂ ನನ್ನ ಸ್ವರೂಪವಾಗಿರುವಂಥದ್ದು, ನನಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಒಂದೂ ಇಲ್ಲವೇ ಇಲ್ಲ. ಎಲ್ಲವೂ ನಾನೇ ಆಗಿರ್ತಕ್ಕಂಥವನು, ತಾನೇ ಜಗವಾಗಿ ಜಗದಳು ತಾನೇ ನಿಜವಾಗಿರ್ತಕ್ಕಂಥವನು, ನನ್ನ ಹೊರತು ಮತ್ತೊಂದು ಇಲ್ಲವೇ ಇಲ್ಲ ಅಂತ ಈ ಪ್ರಕಾರವಾಗಿ ಅದ್ವೈತ ಭಾವದಿಂದ ನೋಡ್ತಾ ಇದ್ರೂ ಕೂಡ ಮುಮುಕ್ಷುಗಳಿಗೆ ಉಪದೇಶ ಮಾಡುವನು, ಆದೇಶ ಮಾಡುವನು, ಅನೇಕ ರೀತಿಯಾಗಿರುವಂಥ ಶಿಕ್ಷೆ ಕೊಡುವನು, ಅವರನ್ನು ಬಹಳಷ್ಟು ಉಪೇಕ್ಷೆ ಮಾಡುವನು, ಬಹಳಷ್ಟು ರೀತಿಯಾಗಿರುವಂಥ ತನ್ನ ಎಲ್ಲವೂ ನನ್ನ ಸ್ವರೂಪನ ಅವರು ಒಂದು ಬಳಕ ನಮ್ಮನ್ಯಾಕೆ ಹೆಂಗೆ ಮಾಡಬೇಕು ಅಂದರೆ ನೀನು ಧನ್ಯನಾಗಬೇಕಾದ್ರೆ ನೀನು ಮುಮುಕ್ಷು ಆಗಿರ್ತಕ್ಕಂಥವ್ನು, ನೀನು ಈ ರೀತಿಯಾಗಿ ನಡ್ಕೋಬೇಕು, ಈ ರೀತಿಯಾಗಿ ಸಾಧನ ಮಾಡಬೇಕು, ಈ ರೀತಿಯಾಗಿ ಸಮಯ ಪ್ರಜ್ಞೆ ಇರಬೇಕು, ಇಂಥದ್ದನ್ನು ಶ್ರವಣ ಮಾಡಬೇಕು, ಇಂಥದ್ದು ಸ್ತೋತ್ರ ಮಾಡಬೇಕು, ಎಲ್ಲವನ್ನು ಆದೇಶ ಮಾಡ್ಬೇಕಾದ್ರೆ ನೀನು ಬೇರೆ ನಾನು ಬೇರೆ ಅನ್ಬೇಕಾಗತ್ತವಾಗ, ನೀನು ಕೇಳೋನು ನಾನು ಹೇಳೋನು ಅನ್ಬೇಕಾಗತ್ತವಾಗ. ಅದ್ವೈತವಿದ್ದಿರ್ತಕ್ಕಂಥವ್ರು ಇದನ್ನು ಮತ್ತೆ ಯಾಕೆ ಮಾಡ್ತಾರೆ ಅನ್ನತಕ್ಕಂಥ ಭಾವನೆ ಎಲ್ಲ ಮುಮುಕ್ಷುಗಳ ದಶೆಯಿಂದ ಅವರು ಕೂಡ ಹೀಗೆ ಹೊರಗೆ ಬಂದು ತಮ್ಮ ಅಂತಸ್ಥಿತಿಯಿಂದ ಹೊರಗೆ ಬಂದು ಅವನನ್ನು ಪರೀಕ್ಷೆ ಮಾಡಿ ಉಪದೇಶ ಮಾಡುವಂಥವರಾಗುವರು. ಐಕ್ಯ ಭಾವದಿಂದ ಇರುವುದರಾದರೂ ಶರಣಾರ್ಥಿ ಆದವನಿಗೆ ಪಾಲಿಸುವಂಥವರಾಗುವರು. ಐಕ್ಯದಿಂದ ತಾವು ಇದ್ದರೂ ಕೂಡ ಎಲ್ಲವೂ ನನ್ನ ಒಳಗೆ ಆದವನನ್ನು ಕೂಡ ಹೊರಗೆ ಉಪಾಧಿ ರೂಪದಿಂದ ಬಂದು ಶರಣಾರ್ಥಿ ಆಗಿರ್ತಕ್ಕಂಥವನಿಗೆ ಅಭಯದಾನ ಮಾಡ್ತಕ್ಕಂಥವರು. ಶರಣಾರ್ಥಿ ಆದಂಥವನಿಗೆ ಸಂಪೂರ್ಣವಾಗಿ ತ್ರಿಕರಣಪೂರ್ವಕವಾಗಿ ಶರಣಾರ್ಥಿ ಆದ ಅಂದರೆ ಅವನಿಗೆ ಜ್ಞಾನದಾತನಾಗುವಂಥವನು, ಮೋಕ್ಷದಾತನಾಗುವಂಥವನಾಗುವನು. ಅದರಿಂದ ಸದ್ಗುರುವಿಗೆ ಶರಣಾಗತಿ ಆಗ್ತಕ್ಕಂಥದ್ದು, ಶರಣಾಗತಿ ಪರಮ ಧರ್ಮವಾಗಿ ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲವೇ ಇಲ್ಲ. ಆ ಶರಣಾಗತಿ ಅನ್ನತಕ್ಕಂಥದ್ದು ಉದ್ದಕ್ಕೆ ನಮಸ್ಕಾರ ಮಾಡಿದ್ಕೊಡ್ಲಿ ಆತು ಅನ್ನಂಗಿಲ್ಲ. ಅದು ಶರೀರವೂ ಶರಣಾಗತಿ ಆಗಬೇಕು, ಮನಸ್ಸು ಶರಣಾಗತಿ ಆಗಬೇಕು, ಆಮೇಲೆ ವಾಣಿನೂ ಶರಣಾಗತಿ ಆಗಬೇಕು.
ಈ ಮೂರೂ ಕರ್ಣಗಳ ಶರಣಾಗತಿ ಆಗಬೇಕು. ಶರಣಾಗ್ತಿದ್ದಂಗನ ವಾಣಿಯಿಂದ ಅದು ಶರಣ ಆಗಬೇಕು. ಅದು ಹೆಂಗೆ ಮಾಡ್ತಿದ್ರು, ಒಂದು ಮಾಡಿದ್ರೆ ಒಂದು ಮಾಡೋದಲ್ಲ. ಅದು ನಮಸ್ಕಾರಪ್ಪ ಅಂತತಿ, ಅದ್ರ ನಮಸ್ಕಾರ ಮಾಡೋದಲ್ಲ. ನಮಸ್ಕಾರ ಮಾಡ್ತಿರ್ತತಿ, ಎಲ್ಲೋ ಎತ್ತಲಾಗ ಹೋಗಿರ್ತತಿ, ಏನೋ ಭಾವನೆಯಿಂದ ಅವ್ರು ಮಾಡಿದ್ರು ಅಂತ ಇದು ಮಾಡ್ತಿರ್ತದೆ. ತಿಳಿದು ಮಾಡೋದಲ್ಲ ಅದು. ಅರ್ಪಿಸಿದೇನೆ ಅನ್ನತಕ್ಕಂಥದ್ದಲ್ಲ, ಅರ್ಪಿಸಿದ ಭಾವನೂ ಅಲ್ಲ ಅದು. ಅರ್ಪಿಸಿದ ಬಳಿಕ ತನ್ನದೇನು ಅದ್ರ ಮೇಲೆ ಅಧಿಕಾರ ಇರಬಾರ್ದು. ಉದ್ದಕ್ಕೆ ನಮಸ್ಕಾರ ಹಾಕಿಬಿಡ್ತು ಸಾಷ್ಟಾಂಗ ಅಂದರೆ ಸಂಪೂರ್ಣ ನಿನಗೆ ಅರ್ಪಿಸಿತು ಅಂತ ಅರ್ಥ. ಅದು ಹಂಗೆ ಹಾಕಿದ ಬಳಿಕ ಅವನದು ಅದ್ರ ಮೇಲೆ ಏನೂ ಅಧಿಕಾರ ಇರಬಾರ್ದು. ಹಂಗಾಗಿದ್ದಾಗ ಅದು ಶರಣಾಗತಿ ಅನ್ನತಕ್ಕಂಥದ್ದಾಗೋದು. ಅದಷ್ಟು ಸುಲಭ ಅಲ್ಲ ಶರಣಾಗತಿ ಅರ್ಥ ಅನ್ನತಕ್ಕಂಥದ್ದು. ಆದ್ರಿಂದ ಇವೆರಡೂ ಒಂದು ಹೊಂದಾಣಿಕೆ ಅದು ಹೆಂಗ ಕೊಟ್ಟಂದ್ರೆ ಮನಸ್ಸು ಕೇಳ್ತಿರೋದಿಲ್ಲ. ಮನಸ್ಸು ಕೇಳ್ತಿರೋದಿಲ್ಲ. ಅದು ಒಳಗೆ ಬೇರೆ ಅಭಿಮಾನ ಇಟ್ಕೊಂಡಿರ್ತದೆ, ಒಳಗೆ ಭಾಳ ಅಭಿಮಾನ ಇಟ್ಕೊಂಡಿರ್ತದೆ. ಅದಕ್ಕೆ ಚರಿತ್ರದಲ್ಲಿ ಒಂದು ಕಡೆ ಬರ್ತದೆ, ಶಂಕರ ಅನ್ನೋವನಿಗೆ ನೀವು ಊರೊಳಗಿರ್ತಕ್ಕಂಥ ಎಲ್ಲವಕ್ಕೂ ಕೂಡ ಆತ್ಮಸ್ವರೂಪವಾಗಿ ಕಾಣೋದ್ಗಳು ಎಲ್ಲವಕ್ಕೂ ಉದ್ದಕ್ಕೆ ನಮಸ್ಕಾರ ಮಾಡ್ಕೊಂತ ಹೋಗ್ತದ. 8 ಕಂಡ್ರಕ್ಕಿಗೂ ಉದ್ದಕ್ಕೆ ನಮಸ್ಕಾರ ಮಾಡ್ಕೊಂತ ಹಿಂಗೆ ಮಾಡ್ಕೊಂತ ಹೋಗ್ತದ. ಅದು ನಾಚಿಗೆ ಬಂದ್ಬಿಡ್ತದೆ. ಹೆಂಡ್ತಿ ಮಕ್ಕಳು ಅವರು ಇವರು ಜಾತಿಯರು ತಮ್ಮಿಂತಲೂ ಬಂಧು ಬಾಂಧವರಿದ್ರು ಅಂದರೆ ನಮಸ್ಕಾರ ಹಾಕ ಕಾಲೇ ಹಿಂದೆ ಮುಂದೆ ನೋಡ್ತದೆ. ಅದು ಹಿಂದೆ ಮುಂದೆ ನೋಡ್ತದೆ. ನಮ್ಮಲ್ಲಿ ಒಬ್ಬರು ಬ್ರಾಹ್ಮಣ ಭಾಳಷ್ಟು ವಿಶ್ವಾಸಿಗಳು, ಅಜ್ಜಾರದ ಪರಮ ಭಕ್ತರು, ನಮ್ಮಲ್ಲಿ ಕೂಡ ಭಾಳಷ್ಟು ವಿಶ್ವಾಸ ಅಭಿಮಾನದಿಂದ ಅದಾರೆ. ಯಾವಾಗ ಬಂದರೂ ಉದ್ದಕ್ಕೆ ನಮಸ್ಕಾರ ಹಾಕ್ತಾರೆ ಅವರು. ಆದ್ರೆ ಒಂದು ಸಂದರ್ಭದಲ್ಲಿ ಅವ್ರು ಬಂಧು ಬಾಂಧವರೆಲ್ಲ ಯಜ್ಞ ಆಗ ಮಾಡ್ಕೊಂತ ಕುಂತಿದ್ರು, ಅಳಿಯ ಪಳಿಯ ಮಾವ ಅವರು ಇವರು ಎಲ್ಲ. ಆವತ್ತೇ ಅದಕ್ಕೆ ಕಾರ್ಯಕ್ರಮಕ್ಕೆ ನಾವು ಹೋದ್ವಿ. ಸಂದಿಗ್ಧ ಆಗಿಬಿಡ್ತು. ಹಾಕಿ ಅವರೆಲ್ಲ ಅಸಹ್ಯ ಮಾಡ್ಕೊಂತಾರೆ. ಯಾರು ಅವ್ರು ಏನು ಸಂಸ್ಕೃತ ಪಂಡಿತರು ಅವರು ಇವರೆಲ್ಲ ಅದಾರಲ್ಲ, ಅವರೆಲ್ಲ ಯಜ್ಞ ಆಗ ಹೋಮ ಮಾಡೋರಲ್ಲ. ಅವ್ರ ಮುಂದೆ ನಾನು ಹಿಂಗಾಗ್ತೇನೆ, ಹಾಕ್ತಾ ಬಿಟ್ಟಿಯಾ ಗುರುವಿ ಸಂಕಟ. ಶಂಕರಾಚಾರ್ಯರಿಗೆ ಸಂಕಟ ಬಂದುಬಿಡ್ತು. ಶಂಕರಾಚಾರ್ಯರಿಗೆ ಅವ್ರು ಇರ್ತಕ್ಕಂಥ ಸ್ಥಾನದಲ್ಲಿ ಅವನು ಯಾರವನು ಈಳಿಗೆರನು ಗುರುವಾಗಿ ಉಪದೇಶ ಮಾಡಿದ್ದವನು. ಏನಂತಾರೆ, ಅವನ ಸಭೆಯಲ್ಲಿ ಬಂದುಬಿಟ್ಟ. ಅವಾಗ ಏನು ಮಾಡಿಬಿಟ್ರು ಅಂದ್ರೆ ವರವಂದನಾ ಮುದ್ರೆ ಹಾಕಿಬಿಟ್ರು. ಹಿಂಗೆ ಅವರು ಅಲ್ಲೇ ಕುಂತಿದ್ದಂಗನೆ ಉಪದೇಶ ಮಾಡಿದ್ದು ಫಲಿಸಬಾರ್ದು. ಮತ್ತು ಆವೇಶ ತಕ್ಕೊಂಡು ಬಂದ್ಬಿಟ್ಟ ಅವನು. ಎದ್ದು ನಮಸ್ಕಾರ ಮಾಡಿದರೆ ಅದು ಫಲಿಸ್ತದ. ನಮಸ್ಕಾರ ಹಾಕ್ಲಿದ್ರೆ ಅದು ವಿದ್ಯೆ ಕಲ್ತಿದ್ದೆಲ್ಲ ವಾಪಸ್ ಹೋಗ್ಬಿಡ್ತೈತಿ. ಹಂಗೆ ಉಪಾಯ ಮಾಡ್ಕೊಂಬಂದಾಗ ಇವ್ರು ಕುಂತಲಿದ್ದೇನೆ ವರವಂದನಾ ಮುದ್ರೆ ಹಾಕಿ ನಮಸ್ಕಾರ ಹಾಕಿಬಿಟ್ರು. ಅವಾಗ ತಥಾಸ್ತು ಅಂದ್ರು. ಅದೊಂದು ಇತಿಹಾಸ. ಅದು ಏನಂದ್ರೆ ಹೀಗೆ ಬರುತ್ತೆ ಇದು ಅಂತೇಳಿ ಒಂದೊಂದು ಸಂದರ್ಭದಲ್ಲಿ ಆತ ಏನೋ ಉಪಾಯ ಮಾಡ್ಕೊಂಡು ಒಂದು ಕಾಯಿ ಹಿಡ್ಕೊಂಡು ಒಂದು ಯಾವುದೋ ಪತ್ರಿಕೆ ಹಿಡ್ಕೊಂಡು ಅದ್ರ ಮೇಲೆ ಅಷ್ಟು ಅಕ್ಷತೆ ಹಿಡ್ಕೊಂಡು ಹಂಗೆ ಬಂದಂಗೆ ತಕ್ಷಣ ಇದು ಮುಂಜು ಲಗ್ನ ಐತಿ ಆಶೀರ್ವಾದ ಮಾಡಪ್ಪ ಅಂತಂದು ಹೇಳಿದ್ರೆ ಆಯ್ತು. ನಮ್ಗೆ ಗೊತ್ತಾ ಸೂಕ್ಷ್ಮ ಹಿಂಗೆಲ್ಲ ಇರೋದ್ರಿಂದ ಹಿಂಗೆ ಸ್ವಲ್ಪ ಬದಲಾವಣೆ ಆಗೈತೆ ಅವ್ರ ಭಾವನೆ ಅಂತೇಳಿ. ಹೇಳುವ ತಾತ್ಪರ್ಯ ಏನಂದರೆ ಅದು ಒಪ್ಪೋದಿಲ್ಲ ಮನಸ್ಸು ಅಂಥೇಳಿ. ಒಪ್ಪೋದಿಲ್ಲ ಮನಸ್ಸು. ಒಪ್ಪಿದಂಗೆ ಆಗ್ತಿರ್ತೈತಿ, ಒಮ್ಮೆ ಒಪ್ಪೋದಿಲ್ಲ ಅಂತ ಅದಷ್ಟೇ. ಆದ್ದರಿಂದ ಸಮರ್ಪಣೆ ಅನ್ನತಕ್ಕಂಥದ್ದೈತಲ್ಲ, ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ತ್ರಿಕರಣಪೂರ್ವಕವಾಗಿ ಶರಣಾಗತಿಯಾದಾಗ ಖಂಡಿತವಾಗಿಯೂ ಅವರನ್ನು ಪಾಲಿಸುವನು ಅಂತೇಳಿ. 2 ಸಲ ನಮಸ್ಕಾರ ಮಾಡಿದ್ರು ಏನೂ ಆಗೇ ಇಲ್ಲಲ್ಲಪ್ಪ, ಏನೂ ಆಗೇ ಇಲ್ಲಲ್ಲಪ್ಪ. ಹೌದು, ಏನಾರ ಆಗಕ್ಕೆ ಏನಾರ ಒಟ್ಟು ಬಿಡ್ಬೇಕಾ? ನೀನು ಒಳಗೆ ಅವಕಾಶ ಮಾಡಿಕೊಡ್ಬೇಕಾ? ಧಾರವಾಡ ಹತ್ರ ಒಂದು 20-30 ವರ್ಷಗಳವರೆಗೂ ಕೊಂಡಿ ಮಂಚ ನಾನು ದಿವಸ ಹೋಗಿ ನಮಸ್ಕಾರ ಮಾಡೋಣಂತೆ. ಯಾರಪ್ಪ ನೀನು ಅಂತ ಕೇಳೋರಂತ. ನಾನಪ್ಪ ಮಂಚಣ್ಣ ಅನ್ನ. ಯಾವಾಗ ನಮಸ್ಕಾರ ಮಾಡಿದ್ರೆ ಯಾರಪ್ಪ ಅನ್ನೋರಂತೆ. ಏನಪ್ಪ ಇಷ್ಟು ವರ್ಷದಿಂದ ಬರ್ತಾನೆ, ಇಷ್ಟು ವರ್ಷದಿಂದ ನನ್ನ ಹೆಸರು ಹೇಳ್ತಾನೆ, ನನ್ನ ನೆನಪಲ್ಲ ನಿನ್ನ ಹೆಸರು ಅಂತಂದ್ರಂತ. ಹೌದು, ನೀನು ಕೊಂಡಿ ಬಿಚ್ಚಿಲ್ಲ ಅಂದ್ಬಳಕ ನಾವು ಹೆಂಗೆ ನೆನ್ಪಿಟ್ಕೋಣ? ನೀನು ಕೊಂಡಿ ಮಂಚಣ್ಣ ಅನ್ನೋದೈತಿ, ಅದಕ್ಕೆ ಬಳಕ ನೀನು ಕೊಂಡೆ ಬಿಚ್ಚಿಲ್ಲ ಇನ್ನು ನಿಂದು ಹೆಂಗೆ ನೆನ್ಪಿಟ್ಕೋಬೇಕಪ್ಪ ಅದನ್ನ ಅಂತಂದ್ರಂತೆ. ಅಂದರೆ ಏನು ಅಂದರೆ ನಾವ್ಯಾವುದು ಅಭಿಮಾನಗಳನ್ನು ಇಟ್ಕೊಂಡು
ಮಾಡುವುದರಿಂದ ಅವರ ಸ್ಮರಣದಲ್ಲಿ ನಾವು ಉಳಿಯೋದಿಲ್ಲ ಅಂತ. ಅವರು ಸ್ಮರಣದಲ್ಲಿ ಉಳಿಲಿಲ್ಲ ಅಂದರೆ ನಮಗೆ ಮರಣದ ಭಯ ಹೋಗುವುದಿಲ್ಲ ಅಂಥೇಳಿ. ಆದ್ದರಿಂದ ಶರಣಾರ್ಥಿಯಾದವನಿಗೆ ಪಾಲಿಸುವಂಥವನು ಸದ್ಗುರು. ತ್ರಿಕರಣಪೂರ್ವಕವಾಗಿ ಶರಣಾರ್ಥಿಯಾದವನಿಗೆ ಸಂಪೂರ್ಣವಾಗಿ ತಾನೇ ಅವರನ್ನು ಪಾಲಿಸುವಂಥವನಾಗುವನು ಎಂದು ಅಧ್ಯಾಯದ ಆರಂಭದಲ್ಲಿ ಅವನ ಅಂತರಸ್ಥಿತಿ, ಆತ್ಮಸ್ಥಿತಿ ಎಲ್ಲವನ್ನು ಆತ್ಮವಾಗಿ ಕಾಣ್ತಾನೆ. ಇನ್ನು ಮುಮುಕ್ಷುಗಳ ದಶೆಯಿಂದ ಹೊರಗೆ ತಾನು ಅವರನ್ನು ಉಪದೇಶ ಮಾಡ್ತಾನೆ. ಆತ್ಮಸ್ಥಿತಿಯಲ್ಲಿ ಗುರು ಶಿಷ್ಯ ಅನ್ನುವುದಿಲ್ಲ, ಉಪದೇಶಕ ಅನ್ನತಕ್ಕಂಥದ್ದಿಲ್ಲ, ನಾನು ನೀನು ಅನ್ನತಕ್ಕಂಥದ್ದಿಲ್ಲ, ಮೇಲೆ ಕೆಳಗೆ ಏನಿಲ್ಲದೆ ಇರತಕ್ಕಂಥ ಸ್ಥಿತಿ ಅದು. ಅಂಥ ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನು ತಾನು ಬಿಟ್ಟು ಬಂದು ಹೊರಗೆ ಈ ಪ್ರಕಾರವಾಗಿ ತಾನು ಭಿನ್ನವಾಗಿ ಕಾಣುತ್ತಿರುವನು. ಅದಕ್ಕೆ ಬಳಸದಿರ ದ್ವೈತವನು ನಿನ್ನೊಳಗೇಕೋ ಭಾವನೆಯೊಡಗೂಡು ಅಂಥೇಳಿ ಆ ರೀತಿಯಾಗಿ ಒಳಗೆ ಏಕೋ ಭಾವನೆಯಿಂದ ಇದ್ರೂ ಕೂಡ, ನನ್ನ ಸ್ವರೂಪವೇ ಅನ್ನತಕ್ಕಂಥ ಭಾವನೆ ಇದ್ರೂ ಕೂಡ ಆ ಅದ್ವೈತವಾಗಿರ್ತಕ್ಕಂಥ ಅದ್ವೈತಲ್ಲ, ಉಪಾಧಿಗಳಲ್ಲಿ ಅದ್ವೈತವಾಗಿರ್ತಕ್ಕಂಥದ್ದನ್ನು ಬಳಸದರೆ ಯಾವ್ಯಾವುದು ಎಲ್ಲೆಲ್ಲಿರ್ಬೇಕು, ಹೆಂಗೆಂಗಿರ್ಬೇಕು ಹಂಗಂಗೆ ಇರಬೇಕು, ಅದು ಆ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು. ಕಣ್ಣು ನನ್ನವ, ಕಿವಿ ನನ್ನ, ಮೂಗು ನಂದು, ಬಾಯಿ ನಂದು, ಎಲ್ಲ ನಂದು ಅಂದರೆ ಎಲ್ಲಿ ಬೇಕಲ್ಲಿ ಉಣ್ಸಕ್ಕೆ ಬರ್ತತೇನ? ಬಾಯಾಗ ಉಣಿಸ್ಬೇಕು ಅದನ್ನು. ಎಲ್ಲವೂ ನಂದು ಅಂದರೆ ಅದು ಉಣಿಸಿದ್ರಾಗ ಉಣಿಸ್ಬೇಕಾಗ್ತದೆ. ಆದ್ರಿಂದ ಎಲ್ಲವೂ ನನ್ನ ಸ್ವರೂಪವೇ ಅಂದ್ರೂ ಕೂಡ ಯಾವ್ಯಾವ ಹೆಂಗೆ ಬಳಸಬೇಕು ಹಂಗಂಗೆ ಬಳಸಲಿಕ್ಕೆ ಅದನ್ನು ಪ್ರವೃತ್ತಿ ಮಾಡ್ತಾ ಅವರನ್ನು ಉದ್ಧರಿಸುವಂಥ ಒಂದು ವಿಶೇಷ ಕಲೆ ಅನ್ನತಕ್ಕಂಥದ್ದು, ವಿಶೇಷ ವ್ಯಕ್ತಿತ್ವವೆನ್ನುವಂಥದ್ದು, ವಿಶೇಷ ಸಾಮರ್ಥ್ಯವೆನ್ನತಕ್ಕಂಥದ್ದು ಇದರೊಳಗೆ ದ್ವೈತದೊಳಗಿದ್ದು ಇಲ್ಲದಂತೆ ಅದ್ವೈತದೊಳಗಿದ್ದು ಇದು ಉದ್ಧಾರ ಮಾಡ್ತಕ್ಕಂಥದ್ದು, ಇದು ಭಾಳ ವಿಶೇಷತೆಯಾಗಿರ್ತಕ್ಕಂಥದ್ದು. ಕೆಲವರು ತಾವಾಗಿಬಿಡ್ತಾರೆ. ಯಾರು ಬಂದದ್ದು ಪರವಿಲ್ಲ, ಯಾರು ಹೋದದ್ದು ಪರವಿಲ್ಲ, ಏನು ಪರವಿಲ್ಲದೆ ಇರ್ತಕ್ಕ ಅಂಥರಿಂದನೂ ಉದ್ಧಾರವಾಗುವುದಿಲ್ಲ. ತಾವಾಗಿ ಸಮಾಜಸ್ಥರಾಗಿರ್ತಕ್ಕಂಥವ್ರಿಂದ ಬರೀ ದರ್ಶನದಿಂದ ಎಷ್ಟು ಫಲ ಆಗಬೇಕು ಅಷ್ಟೇ, ಸ್ಪರ್ಶನದಿಂದ ಎಷ್ಟು ಫಲ ಆಗಬೇಕು ಅಷ್ಟೇ, ಬೇರೆ ರೀತಿ ಫಲ ಆಗ್ತಕ್ಕಂಥದ್ದು ಆಗುವುದಿಲ್ಲ. ಆದ್ರಿಂದ ಇಂಥ ಒಂದು ವಿಶೇಷದಿಂದ ಕೂಡಿಕೊಂಡಿರ್ತಕ್ಕಂಥ ಸದ್ಗುರುವೆಂದು ಅವನ ಗುಣಗಾನವನ್ನು ಮಾಡಿ ಅವನ ಮಹಿಮೆಯನ್ನು ಕೊಂಡಾಡಿ ದ್ವೈತ ಅದ್ವೈತ ಎರಡೂ ಅವನಿಗೆ ಕಲ್ಪನೆಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥವನು ಅಂತ ಹೇಳಿ ಜ್ಞಾನಾಜ್ಞಾನ ಎರಡೂ ಕಲ್ಪನಾ ಅವುಗಳನ್ನು ಮೀರಿದ ಸ್ಥಿತಿಯಲ್ಲಿರ್ತಕ್ಕಂಥವನು ಅಂತ ಪ್ರಕಟ ಮಾಡ್ತಾ ಅಂಥ ಮಹಾಪುರುಷನ ಚರಣಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸುತ್ತ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ತಿರುಕಾರನ ದೇವಾಲಯದಲ್ಲಿ ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರ್ತಕ್ಕಂಥ ಜನರ ಶಂಕೆಯನ್ನು ಸಮಾಧಾನ ಮಾಡುವುದೇ ಅವರ ಉದ್ದೇಶವಾಗಿರ್ತಕ್ಕಂಥದ್ದು. ಮನಸ್ಸಿನೊಳಗಿರ್ತಕ್ಕಂಥ ಸಂಶಯ ಐತಲ್ಲ, ಇದನ್ನು ಕಳಿತಕ್ಕಂಥ ಶಕ್ತಿ ಸದ್ಗುರುವಿಗೆ ಮಾತ್ರ. ಮನಸ್ಸಿನ ವಿಕಲ್ಪವನ್ನು ಕೆಡಿಸುವಂಥ ಶಕ್ತಿ ಸದ್ಗುರುವಿಗೆ, ಮನಸ್ಸಿನ ಸಂಕಲ್ಪವನ್ನು ಕೆಡಿಸುವಂಥ ಶಕ್ತಿ ಸದ್ಗುರುವಿಗೆ, ಮನಸ್ಸಿನ ವಾಸನೆಗಳನ್ನು ಕಳಿತಕ್ಕಂಥ ಶಕ್ತಿ ಸದ್ಗುರುವಿಗೆ. ಒಂದು ವಿಕಲ್ಪ ಆಗಿಬಿಡ್ತು ಅಂದರೆ ಅದು ಎಲ್ಲೆಲ್ಲಿಗೆ ಹೋಗಿ ಮುಟ್ತದೆ ಅನ್ನತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ. ನಮ್ಮ ಜೀವನದೊಳಗೆ ಯಾವುದಾದ್ರೂ ಒಂದು ಕಲ್ಪನೆ ಬಂತು, ಇದಕ್ಕೆ ವಿಕಲ್ಪ ಅಂತಾರೆ. ಮತ್ತೊಂದು ನಮೂನಿ ಕಲ್ಪನೆ ಜೀವನದೊಳಗೆ, ಗುರು ಶಿಷ್ಯರೊಳಗೆ ಅಥವಾ ಬಂಧು ಬಾಂಧವರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ವಿಕಲ್ಪಗಳು ಬಂದು ಸ್ವಾರ್ಥ ಬಂತು ಅಂದರೆ ಎಷ್ಟರ ಮಟ್ಟಕ್ಕೆ ಹೋಗಿ ಅದು ಮುಕ್ತ ಆಕತ್ತೆ ಅಂದರೆ ಅಷ್ಟರ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ವಿಕಲ್ಪ ಅನ್ನುವಂಥ. ಅಯ್ಯೋ, ಗಂಡ ಹೆಂಡ್ರಲ್ಲಿ ವಿಕಲ್ಪ ಬಂತಂದ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತದೆ ಅದು. ಎಲ್ಲ ಇಡೀ ಜೀವನನೇ ಬಾಂಬ್ ಹಾಕಿ ಚಿತ್ರ ಮಾಡ್ದಂಗೆ ಮಾಡಿಬಿಡ್ತಲ್ಲ ಹೃದಯನ.
ಆಕೆ ಹೃದಯ ಇವನ ಹೃದಯ ಎರಡೂ ಛಿದ್ರ ಆಗ್ಬಿಡ್ತಾವೆ. ಅಕ್ಕಿಗೆ ಮೇಲೆ ಏನಾರು ಇವನ ಕಲ್ಪನಾ ಬಂತು ಅಂದ್ರೆ ಇವನು ಹೃದಯ ಇವನ ಜೀವನಕ್ಕೆ, ಇವನ ಮೇಲೆ ಏನಾರ ಕಲ್ಪನಾ ಬಂತು ಅಂದ್ರೆ ಅದ್ರ ಹೃದಯ ಎಲ್ಲ ಛಿದ್ರ ಆಗ್ಬಿಡ್ತು. ಕಲ್ಪನಾ ಯಾರು ಹೇಳಿದ ಮಾತು ಒಂದು ಕಲ್ಪನಾ ಬಂದುಬಿಡ್ತು ಅಂದರೆ ಅದು ಯಾವುದೋ ಒಂದು ಕತೆ ಬರ್ತದೆ, ನಾಯಿ ಹುಡ್ತೇನೆ ಉಪ್ಪಾರಿ ಹುಡ್ತೇನೆ ಅಂತಕ್ಕಂಥದ್ದು ಇಡೀ ಜೀವನನೂ ಇದು ಮಾಡಿಬಿಡ್ತಂತೆ, ಬೇರೆ ಬೇರೆ ಮಾಡಿಬಿಡ್ತು ಅಂತ ಕಲ್ಪನೆ. ಭಾರಿ ಸಾಮರಸ್ಯವಾಗಿ ಜೀವನ ಮಾಡ್ತದಂತ, ಭಾಳಷ್ಟು ಅನ್ಯೋನ್ಯವಾಗಿ. ಅದನ್ನು ಕಂಡು ಒಬ್ಬನಿಗೆ ಸಹನ ಮಾಡ್ಕೊಳಕ್ಕಾಗಲಿಲ್ಲ ಅಂತ, ಭಾಳ ಚೆನ್ನಾಗಿದ್ರೆ ಸಹನ ಮಾಡ್ಕೊಳಕ್ಕಾಗಲಿಲ್ಲ. ಒಟ್ಟು ಪರರ ಸಿರಿಗೆ ಮತ್ಸರವಂ ಬಡುತ್ತಾ ಅಂತೇಳಿ, ಮತ್ತೊಬ್ಬರು ಸುಖವಾಗಿ ಅದಾರ ಅಂದ್ರೆ ಏನಾರ ಮಾಡಿ ಕೆಡಿಸ್ಬೇಕು ಅಂತೇಳಿ ಭಾಳ ಚೆನ್ನಾಗಿದ್ದದ್ದು ನೋಡಿ. ಅವನು ಬಂದು ಹೇಳಿದಂತ ಅಕ್ಕಿ ಹತ್ರ, ನಿನ್ನ ಗಂಡು ಉಪ್ಪಾರಿ ಹುಟ್ಟಿದಾನವನು, ನಿಜ ಜನಲ್ಲ ಅಂದಂತ. ಬೇಕಾದ್ರೆ ಅವ್ನ ಮೈ ನೆಕ್ಕಿ ನೋಡು ಉಪ್ಪು ಉಪ್ಪಿರ್ತತಿ ಅಂತ. ಇವನ ಹತ್ರ ಬಂದು ಏನು ಹೇಳಿದೆ ಅಂದ್ರೆ, ನಿನ್ನ ಹೆಂಡ್ತಿ ನಾಯಿಗೆ ಹುಡಿತೈಕೆ ಆಕಿ, ಬೇಕಾದ್ರೆ ನೋಡಿ ನಿಮ್ಮ ಮಕ್ಕಂದಾಗ ಯಾವಾಗಾರ ನೆಕ್ತಾಳೆ ಆಕಿ ಅಂತಂದಂತ. ಇಬ್ಬರು ಅದಕ್ಕೆ ಯಾವಾಗ ಕಂಡು ಹಿಡ್ದೇನೋ ಅನ್ನತಕ್ಕಂಥದ್ದು ಇಬ್ಬರಿಗೆ ಕೂತಲ್ಲ. ನಿದ್ದೆ ಮಾಡ್ದಂಗೆ ಮಾಡೋರಂತೆ. ಅವನು ನಿದ್ದೆತ್ತ ಈಕ ನೋಡೋದು, ಈಕೆ ನಿದ್ದೆತ್ತಂತ ಅವನು ನೋಡೋದು. ಇಬ್ಬರು ಕೊರಕೆ ಹೊಡೆದಂಗೆ ಮಾಡಿದ ಕೂಡಲೇ ಆಕೆದ್ ನಕ್ಕಿಬಿಟ್ಲಂತೆ. ಅದು ಮೈ ಹೆಂಗದ್ರು ಬೆವರಾಗಿ ಉಪ್ಪು ಪರಿಸತ್ತಲ್ಲ, ಹೌದೇನು ಉಪ್ಪಾರಿ ಬಿಡ್ತಾನೆ ಅಂತ ಆಕೆಂದಂತೆ. ಆಗಿ ಬಿಡ್ತೇಕೆ ನೀ ತಗ ಒಬ್ರಿಗೊಬ್ಬ ಜಗಳ ಆಗಿ ಇತ್ಲಾಗೊಂದು ಆಗಿಬಿಡ್ತು ಅಂತ. ಏನಂದ್ರೆ ಇದು ವಿಕಲ್ಪ ಅಂತ. ವಿಕಲ್ಪ ಮನಸ್ಸಿನಲ್ಲಿ ಏನೋ ಒಂದು ಕಲ್ಪನೆ ಮಾಡಿಬಿಡೋದು. ಆ ಕಲ್ಪನೆ ಹಾಕಿಬಿಟ್ರೆ ಮುಗೀತದು. ಸಾಯ ತನಕ ಆ ಕಲ್ಪನಾ ಬೀಜ ಅನ್ನೋದು ಹೋಗೋದೇ ಇಲ್ಲ. ಅದರಿಂದ ಸಂಶಯ ನಿರತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಯಾರಲ್ಲಿ ಇರ್ತದೆ ಅಂದರೆ, ಎಲ್ಲ ಸಂಶಯಾತ್ಮರಾಗಿರ್ತಕ್ಕಂಥವ್ರು. ಅವರಿಗೆ ಏನು ಸಂಶಯ? ನಿಸ್ಸಂಶಯದಿಂದ ಇರ್ತಕ್ಕಂಥವ್ರು ಮಾತ್ರ ಅದನ್ನು ಮಾಡಕ್ಕೆ ಬರ್ತೈತಿ. ನಿಸ್ಸಂಶಯದಿಂದ ಇರ್ತಕ್ಕಂಥವ್ರು ಅವ್ರು ಅದನ್ನು ಮಾಡಕ್ಕೆ ಬರ್ತದೆ, ಸಂಶಯ ಕಡೆಗೆ ಬರ್ತದೆ. ಹಾಗೆ ಏನೇನು ಶಂಕೆಗಳನ್ನು ತರ್ತಾರೋ ಅವುಗಳೆಲ್ಲವಕ್ಕೂ ಸಮಾಧಾನ ಪಡಿಸ್ತಾ, ಆ ಸಂಶಯಗಳನ್ನು ನಿವೃತ್ತಿ ಮಾಡ್ತಾ, ಅದಕ್ಕೆ ಉಪಾಯಗಳನ್ನು ಹೇಳ್ತಾ ತಾವು ಸಂಚಾರ ಮಾಡ್ತಾ ಕೆಲವು ದಿವಸ ಅಲ್ಲಿ ಕಾಲ ಕಳೆದರು. ಆವಾಗ ಒಬ್ಬನು ಬಂದು, ಮುಮುಕ್ಷು ಅಂತಿರಲ್ಲ, ಇದು ಧರ್ಮವೋ ಅಥವಾ ಗುಣವೋ ಅಂತ ಕೇಳಿದ. ಧರ್ಮ ಅಂದರೆ ಎಲ್ಲರಿಗೂ ಮುಮುಕ್ಷತ್ವ ಇರಬೇಕಾಗಿತ್ತು. ಎಲ್ಲರಿಗೂ ಮೋಕ್ಷಾಪೇಕ್ಷೆ ಅನ್ನುವಂಥದ್ದಿಲ್ಲ. ಭೋಗಾಪೇಕ್ಷೆನೇ ಎಲ್ಲರಿಗೂ ಐತೆ ಹೊರತು ಮೋಕ್ಷಾಪೇಕ್ಷೆ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂಥೇಳಿ. ಎಲ್ಲೋ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಜದತಿ ಸಿದ್ಧಯೇ ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ಎತ್ತಿ ತತ್ತ. ಅನೇಕ ಸಾವಿರ ಮನುಷ್ಯರಲ್ಲಿ ಯಾರಿಗೋ ಒಬ್ಬರಿಗೆ ಗುರು ಬೇಕು ಅಂಥೇಳಿ, ಗುರು ಸೇವೆ ಬೇಕು ಅಂಥೇಳಿ, ಗುರುಕೃಪೆ ಪಡಿಬೇಕು ಅಂಥೇಳಿ ಅಂತ ಮಾಡಿದ್ರು ಎಷ್ಟೋ ಮಂದಿ ಒಳಗೆ ಯಾರೋ ಕೆಲವರು ಪೂರ್ಣವಾಗಿ ಪಡಿತಕ್ಕಂಥದ್ದು ಅಂಥೇಳಿ. ಆದ್ದರಿಂದ ಮುಮುಕ್ಷತ್ವ ಅನ್ನತಕ್ಕಂಥದ್ದು ಎಲ್ಲರಿಗೂ ಇರುವಂಥದ್ದಲ್ಲ. ಆದ್ದರಿಂದ ಧರ್ಮವಲ್ಲ. ಗುಣ ಅಂದರೆ ಗುಣವೂ ಅಲ್ಲ. ಗುಣ ಒಮ್ಮಿರ್ತತಿ, ಒಮ್ಮಿರೋದಿಲ್ಲ. ಹಗಲದಿದ್ದಂಗೆ ರಾತ್ರಿ ಇರೋದಿಲ್ಲ, ನಾವು ರಾತ್ರಿ ಇದ್ದಂಗೆ ಹಗಲತ್ತಿರೋದಿಲ್ಲ. ಮಡ್ತಾಗಿದ್ದಂಗೆ ಮನೆಯಾಗಿರೋದಿಲ್ಲ, ಮನೆಯಾಗಿದ್ದಂಗೆ ಮಡ್ತಾಗಿರೋದಿಲ್ಲ. ಅವ್ರ ಮುಂದೆ ಒಂದು ನಮೂನಿ ಇರ್ತವೆ, ಇವ್ರ ಮುಂದೆ ಒಂದು ನಮೂನಿ ಇರ್ತವೆ. ಹಂಗೇನು ಅಂದ್ರೆ ಹಂಗೂ ಅಲ್ಲ, ಅದು ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಅದು ಮುಮುಕ್ಷತ್ವ ಅನ್ನತಕ್ಕಂಥದ್ದು ಗುಣವೂ ಅಲ್ಲ, ಮುಮುಕ್ಷತ್ವ ಅನ್ನತಕ್ಕಂಥದ್ದು ಮನುಷ್ಯನ ಧರ್ಮವೂ ಅಲ್ಲ. ಅದೇನೆಂದರೆ ಅದು ಸಾಧನದಿಂದ ಬಂದಿರತಕ್ಕಂಥ ಒಂದು ಸ್ಥಿತಿಯಾಗಿರ್ತಕ್ಕಂಥದ್ದು. ಆ ಸಾಧನದ ಪರಿಪಕ್ವವಾಗಿರ್ತಕ್ಕಂಥ ಸ್ಥಿತಿ ಬರುವವರೆಗೂ, ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥದ್ದು ಬರುವವರೆಗೂ ಆ ಮುಮುಕ್ಷು ದಶೆ ಅನ್ನುವಂಥದ್ದು ಇರ್ತತಿ. ನಡುವೆ ಬಂದಿರತಕ್ಕಂಥದ್ದು ಸತ್ಸಂಗದಿಂದ, ಸತ್ಪುರುಷರ ಒಡನಾಟದಿಂದ, ಸತ್ಶಾಸ್ತ್ರ ಶ್ರವಣ ಮಾಡೋದ್ರಿಂದ, ಸದ್ಗುರುವಿನ ಚರಿತ್ರೆಯನ್ನು ಕೇಳ್ತಾ ಹೋಗೋದ್ರಿಂದ ಹಿಂಗೆಲ್ಲ ಬಂದಿರತಕ್ಕಂಥ ಸಾಧನದಿಂದ ಬಂದಿರತಕ್ಕಂಥದ್ದು. ಆ ಸಾಧನದ ಸಿದ್ಧಿ ಆಯಿತು ಅಂದಾಗ ಮೋಕ್ಷ ದಶೆ ಹೋಗ್ತತಿ, ಜ್ಞಾನ ಅನ್ನುವಂಥದ್ದು ಬಂದು ಬಿಡ್ತಕ್ಕಂಥದ್ದಾಗುವುದು ಎಂದವನಿಗೆ ಬಹಳಷ್ಟು ಎಲ್ಲಿ ಕೇಳಿದ್ರೂ ಗೊತ್ತಾಗಿದ್ದಿಲ್ಲಂತೆ.
ಅದು ಧರ್ಮ ಅದು ಅಂತ ಕೆಲವರು, ಗುಣ ಅಂತ ಕೆಲವರು. ಈ ಸಂಶಯವಾಗಿರ್ತಕ್ಕಂಥದ್ದನ್ನು ನಿವೃತ್ತಿಪಡಿಸಿ ಆವಾಗ ಅದನ್ನು ಕೇಳಿದ ತಕ್ಷಣದಲ್ಲಿ ಅವರಿಗೆ ಸಂತೋಷವಾಗುವಂಥದ್ದಾಯಿತು. ಪಿಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತೊರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನೆ. ಭೂಮಿಗೆ ಆಧಾರವಾಗಿರ್ತಕ್ಕಂಥದ್ದು ಯಾವುದು? ನಮ್ಮೆಲ್ಲರಿಗೂ ಆಧಾರವಾಗಿರ್ತಕ್ಕಂಥದ್ದು ಭೂಮಿ. ಒಂದು ಬಳಿಕ ಇದು ಒಂದು ಆಧಾರದಲ್ಲಿ ಇರಬೇಕಲ್ಲ, ಇದಕ್ಕೆ ಯಾವುದು ಆಧಾರ ಅಂತ ಕೇಳಿದವನು. ಆವಾಗ ಅವರು ಒಂದೊಂದರಿಂದ ಒಂದು ಉತ್ಪನ್ನವಾದವು ಅಂಥೇಳಿ ಪಂಚಮಹಾಭೂತಗಳ ಉತ್ಪತ್ತಿಯನ್ನು ಒಂದರ ಆಧಾರದಲ್ಲಿ ಒಂದರ ಆಶ್ರಯದಲ್ಲದವಂತನ್ನೋದನ್ನು ಅದರ ಗುಣ ಧರ್ಮಗಳಾಗಿರ್ತಕ್ಕಂಥವುಗಳನ್ನು ವಿಶೇಷವಾಗಿ ನಿರೂಪಣೆ ಮಾಡಿದರು. ಶ್ರುತಿ ಪ್ರಮಾಣದಿಂದ ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ವಾಯು, ವಾಯುರಗ್ನಿ, ಅಗ್ನಿರಾಪ, ಆಪಾತ್ ಪೃಥ್ವಿ ಅಂತೇಳಿ. ಪೃಥ್ವಿಗೆ ಆಧಾರವಾಗಿರ್ತಕ್ಕಂಥದ್ದು ಜಲ, ಜಲಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಅಗ್ನಿ, ಅಗ್ನಿಗೆ ಆಧಾರವಾಗಿರ್ತಕ್ಕಂಥದ್ದು ವಾಯು, ವಾಯುಗೆ ಆಧಾರವಾಗಿರ್ತಕ್ಕಂಥದ್ದು ಆಕಾಶ, ಆಕಾಶಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಮಾಯ, ಮಾಯೆಗೆ ಆಧಾರವಾಗಿರ್ತಕ್ಕಂಥವನು ಆ ಪರಬ್ರಹ್ಮ ವಸ್ತುವಾಗಿರ್ತಕ್ಕಂಥವನು, ಎಲ್ಲರಿಗೆ ಆಧಾರವಾಗಿರ್ತಕ್ಕಂಥವನು ಅವನೇ. ಇವು ಒಂದರ ಆಧಾರದಿಂದ ಬಂದಿರತಕ್ಕಂಥವುಗಳು ಇವೆಲ್ಲವೂ ಎನ್ನುವಂಥ ಈ ವಿಷಯವನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಆವಾಗ ಅವನು ಬಹಳಷ್ಟು ಸಂತೋಷಪಟ್ಟು ಆ ಪಂಚಭೂತಗಳ ವಿವೇಚನೆ ಅನ್ನತಕ್ಕಂಥದ್ದನ್ನು ಹೆಂಗೆ ಜನಿಸಿದವು, ಹೆಂಗೆ ಇದ್ದವು, ಇದರ ಗುಣಗಳೇನು, ಇದರ ಧರ್ಮವೇನು, ಒಂದೊಂದಕ್ಕೂ ಒಂದು ಗುಣ. ಶಬ್ದಕ್ಕೆ ಶಬ್ದ, ಆಕಾಶಕ್ಕೆ ಶಬ್ದ ಒಂದೇ, ವಾಯುವಿಗೆ ಸ್ಪರ್ಶ ಶಬ್ದ 2, ಅಗ್ನಿಗೆ ಶಬ್ದ ಸ್ಪರ್ಶ ರೂಪ 3, ಜಲಕ್ಕೆ ಶಬ್ದ ಸ್ಪರ್ಶ ರೂಪ ರಸ 4, ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥವು 5 ಗುಣಗಳು. ಈ 5 ವಿಷಯಗಳು ಯಾವ ಲೋಕಕ್ಕೆ ಹೋದ್ರೂ ಕೂಡ ಒಂದು ಶಬ್ದ, ಒಂದು ಸ್ಪರ್ಶ, ಒಂದು ರೂಪ, ಒಂದು ರಸ, ಒಂದು ಗಂಧ, ಈ 5 ಗುಣಗಳು ಈ ಭೂಮಿಯಲ್ಲಿ ಅದಾವೆ ಅಂಥೇಳಿ. ರೂಪ ಕಾಣ್ತದೆ ನಮಗೆ, ಸ್ಪರ್ಶ ಆದರೆ ಕಠಿಣ ಮೃದು ಸ್ಪರ್ಶ ಆಗ್ತತಿ, ಅದರಲ್ಲಿ ರಸ ಐತಿ, ಒಂದು ರಸ ಐತಿ, ರೂಪ ಐತಿ, ರಸ ಐತಿ, ಸ್ಪರ್ಶ ಐತಿ, ಗಂಧ ಐತಿ. ಅದರಲ್ಲಿ ಇವೆಲ್ಲವೂ ನಮಗೆ ಗೊತ್ತಾಗೋದ್ರಿಂದ ಒಂದೊಂದರಿಂದ ಒಂದೊಂದು ಉತ್ಪನ್ನವಾದ್ರಿಂದ ತಾಯಿ ಗುಣ ಒಂದು, ತನ್ನ ಗುಣ ಒಂದು, ಈ ಪ್ರಕಾರವಾಗಿರ್ತಕ್ಕಂಥದ್ದು ಎನ್ನುವಂಥ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳಿದಾಗ ಅದರ ಉತ್ಪತ್ತಿ ಲಯಗಳನ್ನು ಬಹಳಷ್ಟು ಅವನಿಗೆ ಸಂತೋಷವಾಯಿತು. ಸಾಧಕರಿಗೆ ಲಯ ಬೋಧಿಸುವಾಗ ಒಂದರಲ್ಲಿ ಒಂದು ಲಯ ಮಾಡ್ತಾ ಹೋದಾಗ ಎಲ್ಲವೂ ಲಯವಾಗ್ತವೆ. ಆಲಯ ಸ್ವರೂಪನಾಗಿರ್ತಕ್ಕಂಥವನು ಒಬ್ಬನೇ ಉಳಿಯುವಂಥವನು ಎನ್ನುವಂಥ ಈ ಉಪದೇಶವಾಗಿರ್ತಕ್ಕಂಥದ್ದನ್ನು ಮಾಡಿ ಮುಂದಕ್ಕೆ ತಾವು ಸಂಚರಿಸುತ್ತಾ ಹೊರಟರು. ಆವಾಗ ಸಂಚಾರ ಮಾಡ್ತಿದ್ದಾಗ ನನ್ನ ಮನಸ್ಸು ಬಹಳ ಚಂಚಲ ಐತಿ, ಇದಕ್ಕೆ ಕಾರಣವೇನು ಅಂತೇಳಿ ಒಬ್ಬನು ಕೇಳಿದ. ಇದಕ್ಕೆ ಕಾರಣ 2. ಒಂದು ವಾಯುವಿನಿಂದ ಉತ್ಪನ್ನವಾಗಿರ್ಬೋದು ಮನಸ್ಸು. ಆದ್ದರಿಂದ ವಾಯು ಹೆಂಗೆ ಯಾವಾಗಲೂ ಸಂಚಾರ ಮಾಡ್ತದೆ, ಒಂದು ಕಡೆಗಿರೋದಿಲ್ಲವೇ ಅದರಂತೆ ಇದು ಮನಸ್ಸು ಸಂಚಾರ ಮಾಡ್ತತಿ. ಇನ್ನೊಂದು ಅದಕ್ಕೆ ಪ್ರೋತ್ಸಾಹವಾಗಿರ್ತಕ್ಕಂಥದ್ದು ರಜೋಗುಣ ಅಂಥೇಳಿ. ಇವೆರಡೂ ಈ ಮನಸ್ಸಿನ ಒಂದು ಚಂಚಲತೆಗೆ ಕಾರಣವಾಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ವಾಯು. ವಾಯುವಿನಷ್ಟು ಶಕ್ತಿ ಯಾವುದಕ್ಕೂ ಇಲ್ಲ. ಇದು ನೋಡಿ ಎಲ್ಲ ಹೇಳ್ತಾವಲ್ಲ ತುಫಾನ್, ಅದರಿಂದಲೇ ಜಗತ್ತು ಕಲ್ಲೋಲ ಆಗಿಬಿಡ್ತಕ್ಕಂಥದ್ದಾಗುವುದು. ಅದು ಭಾರಿ ಶಕ್ತಿಶಾಲಿಯಾಗಿದೆ. ಅದರಂತೆ ಈ ಮನಸ್ಸು ಕೂಡ ವಾಯುವಿನಷ್ಟು ವೇಗದಿಂದ ಅಷ್ಟೇ ಚಂಚಲದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದ 2 ಗುಣಗಳಿಂದ ಈ ಮನಸ್ಸು ಬಹಳಷ್ಟು ಚಂಚಲವಾಗಿರ್ತತಿ ಅಂತ ಹೇಳಿದರು. ಮತ್ತು ಇದನ್ನು ಹೆಂಗೆ ನಿಗ್ರಹ ಮಾಡೋದು ಅಂದಾಗ ಆ ಯಾವ ವಾಯುವಿನ ಚಂಚಲತೆಯನ್ನು ವಾಯುಬಂಧನದಿಂದ ಅಂದರೆ ಪ್ರಾಣಾಯಾಮದ ಮುಖೇಣವಾಗಿ ಆ ಪ್ರಾಣ ಬಂಧಿಸಿ ಬಿಟ್ಟಿವೆ ಅಂದರೆ ಮನಸ್ಸು ಬಂಧಿಸಿ ಬಿಡ್ತತಿ. ಅದರಿಂದ ಅದನ್ನು ಬಂಧಿಸಬೇಕು ಪ್ರಾಣಾಯಾಮದಿಂದ. ಇನ್ನಲ್ಲಿ ಅದರಲ್ಲಿರ್ತಕ್ಕಂಥ ರಜೋಗುಣವಾಗಿರ್ತಕ್ಕಂಥದ್ದನ್ನು ನಿನ್ನ ಆಚಾರ ವಿಚಾರ ವ್ಯವಹಾರ ಆಹಾರ ಮೊದಲಾದಂಥವುಗಳ ಸಾತ್ವಿಕತೆಯಿಂದ ಆ ಸಾತ್ವಿಕ ಗುಣವಾಗಿರ್ತಕ್ಕಂಥದ್ದನ್ನು ಹೆಚ್ಚು ಮಾಡಿಕೊಂಡಾಗ ಆ ರಜೋಗುಣದ ಉಂಟಾಗ್ತಕ್ಕಂಥ ಚಂಚಲ ಐತೆಲ್ಲ ಅದು ನಿವೃತ್ತಿ ಆಗುವಂಥದ್ದಾಗೋದು. ಅಭ್ಯಾಸ
ಮತ್ತು ವೈರಾಗ್ಯ ಇವೆರಡು ಸಾಧನದಿಂದ ಮನಸ್ಸು ತಾನು ನಿರ್ಮಲವಾಗುವುದು, ಏಕಾಗ್ರವಾಗುವಂಥದ್ದಾಗುವುದು. ಅದೆಲ್ಲೆಲ್ಲಿ ಹೋಗ್ತತೋ ಅಲ್ಲೆಲ್ಲ ಪರಮಾತ್ಮನ ದರ್ಶನವಾಗಿರ್ತಕ್ಕಂಥದ್ದನ್ನು ಮಾಡಿಸಬೇಕಿದೆ ಅಭ್ಯಾಸ. ಬಿಡಲಾರದ ವಿಷಯಂಗಳಿಗೀ ಮನೆ ಎಡೆಯಾಡುತ್ತಿಹುದು ಅನವರತ, ತಡೆಯದೆ ನೀನಲ್ಲಲ್ಲಿಯೇ ಬಂದು ಕೆಡಿಸೆನಗವರ ಆಶಯ ನೀಶ ಅಂತೇಳಿ. ಯಾವ್ಯಾವ್ದ್ರ ಮೇಲೂ ಆಸೆ ಇಟ್ಟದವಲ್ಲ, ಆ ಆಸೆನೇ ನಮ್ಮ ಚಂಚಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೆ ಅವರು ಪ್ರಾರ್ಥನೆ ಮಾಡ್ತಾರೆ, ಬಿಡಲಾರದ ವಿಷಯಗಳಿಗೆ, ಬಹಳಷ್ಟು ವಿಷಯಗಳಿಗೋಸ್ಕರವಾಗಿ ದಾಸಾನುದಾಸನಾಗಿ ಬಹಳಷ್ಟು ಎಡೆಯಾಡ್ತಾ ಇರ್ತದೆ. ಇದು ಬಹಳ ಎಷ್ಟದ್ರ ಚಪಲತೆ ಅನ್ನತಕ್ಕಂಥದ್ದಾಗ್ತದೆ. ಒಂದು ವಿಷಯ ಸಿಗಲಿಲ್ಲ ಅದಕ್ಕೆ ಅಂದರೆ ಅದು ಏನು ಬಹಳಷ್ಟು ಕಠಿಣವಾಗಿ ಎಂಥೆಂಥದ್ದು ಕೂಡ ಎಂಥೆಂಥವರು ಕೂಡ ತಳಮಳಿಸಿ ಹೋಗಿಬಿಡ್ತಕ್ಕಂಥ ಪ್ರಸಂಗ, ಅಷ್ಟು ತಾನು ಪ್ರಬಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಅದು ಎಲ್ಲಿ ಹೋಗ್ತದೆ ಅಲ್ಲೇ ಬಂದು ನೀನೇ ಕೆಡಿಸೆನಗವರ ಆಸೆ ಅನ್ನತಕ್ಕಂಥದ್ದನ್ನು ಬಿಡಿಸಿಬಿಡಪ್ಪ. ವಿಷಯದ ಆಸೆ ಆಗಿರ್ತಕ್ಕಂಥದ್ದು ಬಿಟ್ಟು ಬಿಟ್ರೆ ಅದು ಮನಸ್ಸು ಯಾವ ಆಸೆ ಇಲ್ಲ ಅಂದರೆ ಆಶಾಹಿ ಪರಮಂ ದುಃಖಂ ನಿರಾಶಾ ಪರಮಂ ಸುಖಂ ಅಂತೆ. ಆಸೆ ಮಾಡಿದೀವಿ ಅಂದರೆ ಮನಸ್ಸಿನ ಸ್ವಲ್ಪ ಮಿಸಿಗಿದ್ರೆ ಸಾಕದು. ಆ ವಾಸನೆ ಅನ್ನತಕ್ಕಂಥದ್ದು, ವಿಷಯದ ವಾಸನೆ ಅನ್ನತಕ್ಕಂಥದ್ದು ಅದನ್ನು ಪಡಿಬೇಕು ಅನ್ನತಕ್ಕಂಥದ್ದು ಆಗಿಬಿಡ್ತು ಅಂದರೆ ಬಹಳಷ್ಟು ಅದು ನನ್ನ ನಿಗ್ರಹ ಮಾಡಲಿಕ್ಕೆ ಆಗುವಂಥದ್ದಾಗುವುದಿಲ್ಲ. ಅಷ್ಟು ಉಗ್ರವಾಗಿರುವಂಥದ್ದು ಮನಸ್ಸು. ಅದರಿಂದಲೇ ಬಹಳಷ್ಟು ನಾವು ಈ ದುಃಖಕ್ಕೆ ಈಡಾಗ್ತಕ್ಕಂಥದ್ದಾಗಿರೋದು ಮನಸ್ಸು. ಅದು ಏನು ನಿಶ್ಚಯ ಮಾಡ್ತದೆ ತಡೆಯೋಕ್ಕಾಗೋದಿಲ್ಲ ನೋಡಿ, ತಡೆಯೋಕ್ಕಾಗೋದಿಲ್ಲ. ಊರಲ್ಲಿ ಹಕ್ಕೆ ಬಿಡ್ಬೇಕು ಅಂದ್ರೆ ಹಕ್ಕೆಂದ ಬಿಡ್ತದೆ ಅದು, ಬಾವಿ ಬಿದ್ದು ಬಿಡ್ಬೇಕು ಅಂದ್ರೆ ಬಿದ್ದೇ ಬಿಡ್ತದೆ ಅದು. ಅದು ಮನಸ್ಸೇ ಅದು ಅನಮನಿ ಮಾಡೋ ಸಂಕಲ್ಪನ. ವಿಷ ಕುಡಿಬೇಕು ಅಂದ್ರೆ ಕುಡಿದು ಬಿಡ್ತದೆ ಅದು, ಓಡಿ ಹೋಗ್ಬೇಕು ಅಂದ್ರೆ ಓಡಿ ಹೋಗ್ಬಿಡ್ತದೆ ಅದು. ಏನು ಮಾಡ್ಬೇಕು, ಕೊಲೆ ಮಾಡ್ಬೇಕು ಅಂದ್ರೆ ಮಾಡಿಬಿಡ್ತದೆ ಮನಸ್ಸೇ ಅದು. ಆ ರೀತಿಯಾಗಿ ಅದು ಏನು ಆಸೆ ಮಾಡಿಕೊಂಡು ಆ ರೀತಿಯಾಗಿ ಮಾಡ್ತಕ್ಕಂಥದ್ದು. ಅದರಿಂದ ಕೆಡಿಸು ಎನಗ ವರಾಸೆ ಅನೀಶ ಅಂತೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕು. ವೈರಾಗ್ಯ ವೃತ್ತಿಯಿಂದ ಇರಬೇಕು, ಅಭ್ಯಾಸವಿರಬೇಕು. ವಿಷಯಾದಿಗಳಲ್ಲಿರ್ತಕ್ಕಂಥ ದೋಷ ದರ್ಶನವು ಆಗ್ತಾ ಇರಬೇಕು, ದೋಷ ದರ್ಶನ ಮಾಡ್ತಾ ಇರಬೇಕು ಅನ್ನುವಂಥದ್ದು ನಿಯಮ. ವಿಷಯ ಅಂದರೆ ಎಲ್ಲೇ ಹೋಗಿ ಹುಡುಕ್ಯಂತ ದೋಷ ನೋಡ್ಕೊಂತ ಹೋಗಂಗಿಲ್ಲ. ನಮ್ಮ ಶರೀರದಲ್ಲಿರ್ತಕ್ಕಂಥ ದೋಷ ನೋಡ್ಕೊಂಬಿಟ್ರೆ ಸಾಕು. ಮೂಗಿನಾಗಿರೋದು, ಕಿವಿಯಾಗಿರೋದು, ಬಾಯಾಗಿರೋದು, ಹಲ್ಲಾಗಿರೋದು, ಕಣ್ಣಾಗಿರೋದು, ಹೊಕ್ಕಳದಾಗಿರೋದು, ಎಲ್ಲರ ಒಂದರ ಸುಗಂಧ ಅದಾವ, ಯಾವರ ಇಟ್ಕೊಳಕ್ಕೆ ಬರ್ತಾವ ಅವನ್ನ ವಸ್ತುಗಳನ್ನು, ಮಲಮೂತ್ರ ಇಟ್ಕೊಳಕ್ಕೆ ಬರ್ತದ, ಏನು ಮಾಡ್ತತಿದು, ಏನು ಈ ಶರೀರ ಅನ್ನುವಂಥದ್ದು. ಇದ್ರೊಳಗೆ ಏನು ತುಂಬೈತಿ, ಏನನ್ನು ಮೋಹಿಸ್ತತಿದು ಅನ್ನೋದು ಅದನ್ನು ವಿಚಾರ ಮಾಡಬೇಕು. ಮೋಹಿಸೋದು ಕೂಡ ಅಂಥದನ್ನೇ ಮೋಹಿಸ್ತದೆ, ತಾನು ಅಂಥದ್ದಾಗೈತಿ. ಹಂದಿ ರಾಡ್ಯಾಗ ಬೀಳ್ತಕ್ಕಂಥದ್ದು, ರಾಡ್ಯಾಗ ತಿಂತಕ್ಕಂಥದ್ದು, ಹೇಗೋ ಅದರಂತೆ ಮನಸ್ಸು ಎನ್ನುವಂಥದ್ದು ಹಂಗೆ ಮಾಡ್ತಾ ಐತಿ. ಅದರಲ್ಲಿ ಆ ದೋಷ ದರ್ಶನವಾಗಿರ್ತಕ್ಕಂಥದ್ದನ್ನು ಮಾಡಿಸ್ತಾ ಹೀಗೆ ಸ್ವಾಧೀನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಮನಸ್ಸಿನ ನಿಗ್ರಹ ಮಾಡುವಂಥ ಸಾಧನವಾಗಿರ್ತಕ್ಕಂಥದ್ದನ್ನು ಹೇಳಿ ಮತ್ತೆ ಮುಂದೆ ತಾವು ಹೋಗ್ತಾ ಇದ್ದಾಗ ದೃಗ್ದೃಶ್ಯದ ವಿವೇಕವಾಗಿರ್ತಕ್ಕಂಥದ್ದನ್ನು ತಾವು ಹೇಳುವಂಥವರಾದರೂ ಆ ವಿಷಯವನ್ನು ಹಿಂದೆ ಪ್ರಕಟ ಮಾಡಿರ್ತಕ್ಕಂಥದ್ದು. ಆವಾಗ ಒಬ್ಬನ ಬಂದು ಇದೆಲ್ಲ ಯಾತ್ರೆಯಿಂದ ಪ್ರಕಾಶವಾಗ್ತತಿ ಅಂತ ಕೇಳಿದ. ಹಗಲೊತ್ತು ಸೂರ್ಯನಿಂದ, ರಾತ್ರಿ ಚಂದ್ರ ನಕ್ಷತ್ರಗಳಿಂದ, ಆಮೇಲೆ ಬೆಳಕಿನಿಂದ, ಅವೆಲ್ಲದಕ್ಕೂ ಕಣ್ಣಿನಿಂದ, ಕಣ್ಣು ಮುಚ್ಚಿದಾಗ ಯಾವ ಥರ ಪ್ರಕಾಶ, ಅದು ಬುದ್ಧಿಯ ಪ್ರಕಾಶ, ಆ ಪ್ರಕಾಶ ಈ ಪ್ರಕಾಶ ಹೇಳ್ಕೊಂತ ಹೋಗ್ತಾ ಹೋಗ್ತಾ ಆಮೇಲೆ ಆತ್ಮನಾಗಿರ್ತಕ್ಕಂಥವನ ಪ್ರಕಾಶದಿಂದಲೇ ಇವೆಲ್ಲವೂ ಅರಿತವೆ ಹೊರತು ಆತ್ಮಪ್ರಕಾಶವಿಲ್ಲದೆ ಯಾವೂ ಗೊತ್ತಾಗ್ತಕ್ಕಂಥದ್ದಾಗುವುದಿಲ್ಲ. ಕಣ್ಣು ಸೂರ್ಯನನ್ನು ಅರಿತೈತಿ, ಕಣ್ಣಿಲ್ಲದ್ರೆ ಸೂರ್ಯ ಗೊತ್ತಾಗೋದಿಲ್ಲ. ಕಣ್ಣಿದ್ರೂ ಕೂಡ ಅವಾಗ ಮನಸ್ಸು ಹೋಗಲಿಲ್ಲ ಅಂದರೆ ಅದು ತಾನು ಅರಿಯೋದಿಲ್ಲ. ಕಿವಿ ಇದ್ರೂ ಕೂಡ ಕಿವಿ ಮುಖೇನ ಮನಸ್ಸು ಹೋಗಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಮೂಗಿದ್ರೂ ಕೂಡ ಮೂಗಿನ ಕೂಡ ಮನಸ್ಸು ಹೋಗಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಅದು ನಾವು ಶಾಸ್ತ್ರ ಕೇಳಕ್ಕೆ ಕುಂತಿರ್ತೀವಿ, ನಮ್ಮ ಮನಸ್ಸು ಎಲ್ಲೇ ಹೋಗಿರ್ತೈತಿ,
ಆ ಶಬ್ದಗಳು ವಿಷಯಾಂತರ ಆಗಿಬಿಡ್ತದೆ, ಹೋಗ್ಬಿಡ್ತದೆ. ಕೇಳಿದ ಕಿವಿಗೆ ಬಂದು ಗೊತ್ತಾಗದೇ ಇಲ್ಲ. ಏನೋ ಗಾಬಾಗ್ಬಿಡ್ತದೆ ಮನಸ್ಸು. ಅವ ಮೂಗಿಗೆ ಎಂಥ ವಾಸನೆ ಬಂದರೂ ಕೂಡ ಗೊತ್ತಾಗದೇ ಇಲ್ಲ ಅದಕ್ಕೆ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರ್ತದೆ. ಏನೋ ಗಾಬಾಗಿತ್ತು ಅಂದರೆ ಗೊತ್ತಾಗದೇ ಇಲ್ಲ. ಭಾಳಷ್ಟು ಮನಸ್ಸು ಕ್ರೋಧದೊಳಗೋ ಎದರೊಳಗೋ ಅದು ಆಕಾರ ಆಗಿಬಿಟ್ಟತ್ತು. ಕಾಮದೊಳಗೋ ಕ್ರೋಧದೊಳಗೋ ಎದರಾಗಾರ ಆಕಾರ ಆಗಿಬಿಟ್ಟತ್ತು ಮನಸ್ಸು. ಅಂದರೆ ಅದು ಏನು ತಿಂತೇವೆ ಅನ್ನೋದು ಗೊತ್ತಾಗಲ್ಲ, ಉಪ್ಪು ಹಾಕೈತೆ ಅನ್ನೋದು ಗೊತ್ತಾಗಲ್ಲ, ಖಾರ ಐತೆ ಅನ್ನೋದು ಗೊತ್ತಾಗಲ್ಲ, ತಿಂತಾನೆ ಇರ್ತತಿ ಗೊತ್ತಾಗೋದಿಲ್ಲ ಅಂಥೇಳಿ. ಅದು ಆ ನಮೂನಿ ಆಕಾರ, ಅವಸ್ಥೆ, ಪ್ರಸಂಗ ಇವೆಲ್ಲ ಏನು ಅಂದರೆ ಗೊತ್ತಾಗೋದೇ ಇಲ್ಲ. ಕುಳ್ಳಿನ ರೊಟ್ಟಿ ಅಕಸ್ಮಾತ್ ಗೊತ್ತಿಲ್ಲದೆ ಕೊಟ್ಟರೆ ಹೊಸ್ದಾಗಿ ಬಂದ ಗೆಳೆಯ ಎಂಥ ಚೆನ್ನಾಗೈತೆ ರೊಟ್ಟಿ ಅಂದದ್ನಂತೆ. ಅಂದ್ರೆ ಆ ಸಮಯ ಹಂಗೈತದು. ಹೊಸ್ದಾಗಿ ಬಂದ ಗೆಳೆಯಾಗ ರೊಟ್ಟಿ ತಟ್ಟು ಹಿಂದೆ ಇಟ್ಟಿದ್ಲು, ಕುಳ್ಳು ತಟ್ಟು ಹಿಂದೆ ಇಟ್ಟಿದ್ಲು. ಮೊದಲೊಂದು ರೊಟ್ಟಿ ಕೊಟ್ಲು, ತಿಂದ. ಹೇಳ್ತಿ ಎರಡನೇ ರೊಟ್ಟಿ ಕೊಟ್ಲು, ಅದನ್ನು ಇದ್ರದ್ದು ಕೊಟ್ಬಿಟ್ಲು, ಕುಳ್ಳಿಂದ ಕತ್ಲದಾಗ ಚಿಮಣ ಬಿಡ್ಲಿ ಕತ್ಲ ಏನು ಗೊತ್ತಾಗತ್ತೆ, ತೆಳ್ಳಗೆ ತಟ್ಟಿದ್ದು ಕುಳ್ಳುತ್ತಲ್ಲ ಅದನ್ನು ಕೊಟ್ಲು. ಹೆಂಗದ ರೊಟ್ಟಿ ಅಂತ ಕೇಳಿದ್ರು, ಭಾಳ ಚೆನ್ನಾಗದ ಒಂದಂತ. ಆ ಕುಳ್ಳಿನ ರೊಟ್ಟಿ ತಿಂದು ಅದು ಮನಸ್ಸು ಏನಾಗಿತ್ತೇನೋ ಆ ಹೊತ್ತಿನಾಗ ಒಂದು ಅದೇ ಹಿಂಗೆ ಏನು ತಾತ್ಪರ್ಯ ಏನು ಅಂದರೆ ಮನಸ್ಸು ಬರಬೇಕು, ಇದ್ರೊಳಗೆ ಬಂದಾಗ ಸಹಿ ಗೊತ್ತಾಗೋದು. ಮನಸ್ಸು ಸಹಿ ಬಂದಾಗ ಸಹಿ ಗೊತ್ತಾಗೋದು. ಮನಸ್ಸಿನ ಸ್ಪರ್ಶವಾಗಬೇಕು. ಇಂದ್ರಿಯ ವಿಷಯ ಸಂಯೋಗ, ಇಂದ್ರಿಯ ಮನಸ್ಸಿನ ಸಂಯೋಗ, ಮನಸ್ಸು ಬುದ್ಧಿಯ ಸಂಯೋಗ, ಬುದ್ಧಿ ಚಿದಾಭಾಸನ ಸಂಯೋಗ. ಒಂದೊಂದರಿಂದ ಹಿಡ್ಕೊಂತ ಬಂದಿರ್ಬೇಕು. ಇಲ್ಲಿ ಬೆಳಕಾಗ್ಬೇಕಾದ್ರೆ ಇದ್ರ ವೈರ್ ಜೊತೆಯಾಗಿರ್ಬೇಕು. ಈ ವೈರ್ ಇದಕ್ಕೆ ಹೋಗಿರ್ಬೇಕು, ಅದು ಅಲ್ಲಿ ಹೋಗಿರ್ಬೇಕು, ಅದು ಅಲ್ಲಿದ್ದ ಮತ್ತೆ ಎಲ್ಲಿಗೆ ಹೋಗಿರ್ಬೇಕು, ಅದು ಲೈನ್ಗೆ ಹೋಗಿರ್ಬೇಕು, ಆ ಲೈನ್ ಮೇನ್ ಲೈನ್ ಮೂಲ ಎಲ್ಲೈತಲ್ಲ ಅದೇನು ಜೋಗ್ ಫಾಲ್ಸ್ ಅಲ್ಲಿಗೆ ಸಂಬಂಧ, ಅದು ಅಲ್ಲಿದ್ದ ಹಿಡ್ಕೊಂಡು ಬಂದು ಇಲ್ಲಿ ಬಂದದ್ದು. ಹಂಗೆ ನಮ್ದೇನೋ ಒಂದು ತಿಳಿತೇವೆ, ಕೇಳ್ತೇವೆ, ಮಾಡ್ತೇವೆ ಹಿಂಗಂದ್ರೂ ಕೂಡ ಅದು ಎಲ್ಲಿದ್ದ ಅಂದ್ರೆ ಮೂಲವಾಗಿರ್ತಕ್ಕಂಥ ಆತ್ಮ ಪ್ರಕಾಶದಿಂದಲೇ. ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ. ಜಾಗ್ರತ್ತನ್ನು, ಸ್ವಪ್ನವನ್ನು, ಸುಷುಪ್ತಿಯನ್ನು ಯಾವುದು ಪ್ರಕಾಶ ಮಾಡ್ತದೆ ಅಂದರೆ ಆತ್ಮನೋ. ಕನಸು ಬಿದ್ದಿರ್ತದಲ್ಲಿ ಬೆಳಕು ಯಾವುದು ಕೊಡೋದಲ್ಲಿ. ಈಗೇನೋ ಹೊರಗೆ ಇವೆಲ್ಲ ಅದಾವೆ, ಲೈಟು ಇವೆಲ್ಲ. ಕನಸಿನಾಗ ಸ್ವಪ್ನದೊಳಗೆ ಅದು ಭಾಳ ಪ್ರಸಿದ್ಧವಾಗಿ ಅದೇ ಪ್ರಕಾಶ ಅನ್ನೋದು ಗೊತ್ತಾಗೋದು. ಈಗ ಲೈಟು, ಚಿಮಣ, ಅದು ಇದು, ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ. ಕನಸಿನಾಗ ಇವ್ಯಾವೂ ಇಲ್ಲ. ಅಲ್ಲಿ ಪ್ರಕಾಶ ಮಾಡ್ತದಲ್ಲ, ನಿದ್ದೆಯೊಳಗೆ ಪ್ರಕಾಶ ಮಾಡ್ತಲ್ಲ. ಯಾವುದು ಪ್ರಕಾಶ ಅಂದ್ರೆ ಅದು ಬ್ರಹ್ಮಸ್ವರೂಪವಾಗಿರುವಂಥದ್ದು. ಅದರಿಂದಲೇ ಇದೆಲ್ಲವೂ ಪ್ರಕಾಶವಾಗ್ತದೆ ಅಂಥೇಳಿ ಕೂಟಸ್ಥನ ಚಿತ್ ಪ್ರತಿಬಿಂಬಯುಕ್ತವಾಗಿರುವಂಥ ಅಂತಃಕರಣ ವೃತ್ತಿಯೇ ಈ ಘಟಾದಿ ವಸ್ತುಗಳನ್ನು ಪ್ರಕಾಶ ಮಾಡ್ತವೆ ಅಂಥೇಳಿ ಅವನಿಗೆ ಹೇಳುವಂಥವರಾದರೂ ಆವಾಗ ಹೇಳಿ ತಾವು ಧ್ಯಾನಸ್ಥರಾಗಿ ಇದ್ದಾಗ ಆವಾಗ ಮಲೇನಾಥನೆಂಬ ಬ್ರಾಹ್ಮಣನು ಆ ವಿಷಯವನ್ನೆಲ್ಲ ಕೇಳಿ ನಾನು ಧನ್ಯನಾದೆ. ತಮ್ಮ ಮುಖದಿಂದ ಯಾವ ದೃಗ್ದೃಶ್ಯ ವಿವೇಕವಾಗಿರ್ತಕ್ಕಂಥದ್ದನ್ನು ತಿಳಿದು ಅಂಥೇಳಿ 5ನೇ ದಿವಸ ರಾಮಭಟ್ಟನಾಗಿರ್ತಕ್ಕಂಥ ಶಾಸ್ತ್ರೀಯ ಸದ್ಗುರುಗಳನ್ನು ಕುರಿತು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನು ಅಂತ ತಾನು ಕೇಳಿದ. ತಾನೊಂದು ರೀತಿಯಾಗಿ ತಿಳಿದುಕೊಂಡದ್ದ. ಅದರ ಅರ್ಥವೆನ್ನತಕ್ಕಂಥದ್ದು ನೀನು ಆ ವಸ್ತುವಿರುವಿ ಅನ್ನುವಂಥದ್ದು ಅದರ ಅರ್ಥ. ಆ ಶಬ್ದದ ಅರ್ಥ ನೀನು ಆ ವಸ್ತುವಿರುವಿ ಅಂದರೆ ನೀನು ಪರಬ್ರಹ್ಮನಿರುವಿ ಎಂದು ಈ ಪ್ರಕಾರವಾಗಿ ಹೇಳಿದಾಗ ಅದ್ರ ಬಗ್ಗೆ ಬಹಳಷ್ಟು ಅವನು ಚರ್ಚೆಯನ್ನು ಮಾಡಿದ. ಅದರ ಮೇಲೆ ವಿಪ್ರತಿಪತ್ತಿ ಅನ್ನತಕ್ಕಂಥ ಆರೋಪಗಳನ್ನು ಮಾಡುವಂಥದ್ದಾದ ಸ್ತುತಿಪರ ಐತಿದು, ಗುಣಗಾನವೈತಿ, ಹಾಗೆ ಹೀಗೆ ಅಂಥೇಳಿ ಅದು ವೇದವೆನ್ನತಕ್ಕಂಥದ್ದು ಯಥಾರ್ಥವಾಗಿರ್ತಕ್ಕಂಥದ್ದನ್ನು ಬೋಧಿಸುವಂಥದ್ದು. ಆದರ್ಶದಿಂದ ಈ ಪ್ರಕಾರವಾಗಿ ಅದು ಖಂಡಿತವಾಗಿಯೂ ಉಪಾಸನಾ ಪರವೂ ಅಲ್ಲ, ಕರ್ಮಪರವೂ ಅಲ್ಲ, ಅದು ಜ್ಞಾನಪರವಾಗಿರ್ತಕ್ಕಂಥದ್ದು ತತ್ವಮಸಿ ಅನ್ನುವಂಥದ್ದನ್ನು ಹೇಳುವಂಥವರಾದರೂ ಅದಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೂಡ ಕೊಟ್ಟು ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇ ನೈಕ ಅಮೃತತ್ವ ಮಾನಸೋ
ಜ್ಞಾನಾದೇವತು ಕೈವಲ್ಯಂ ನಾಣ್ಯಪ್ಪಂಥ ವಿದ್ಯತೆ ಅಯನಾಯ ಎನ್ನುವಂಥ ಶ್ರುತಿಸಮ್ಮತವಾಗಿರುವಂಥ ವಿಷಯಗಳನ್ನು ಹೇಳುವಂಥವರಾದರೂ 7ನೇ ದಿವಸ ಪ್ರಾತಃ ಕಾಲದಲ್ಲಿ ಸಭಾಮಂಟಪದೊಳಗೆ ಸಿದ್ಧಮೂರ್ತಿ ವಿರಾಜಿಸುತ್ತಿರುವಾಗ ತಿರ್ಕಂಬಟ್ಟನೆಂಬ ಬ್ರಾಹ್ಮಣನು ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ತಾನು ಕೇಳಿದನೋ, ಆತ್ಮ ಅನ್ನತಕ್ಕಂಥದ್ದು ಯಾವ ಲಕ್ಷಣದಿಂದ ಲಕ್ಷಿಸಲ್ಪಡುವುದು ಅಂತ ಹೇಳಿದರು. ಅದು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥ 5 ಲಕ್ಷಣಗಳಿಂದ ಅದು ನಮಗೆ ತಿಳಿಲಿಕ್ಕೆ ಆಗುತ್ತದೆ. ಏನು ಅಂತಕ್ಕಂಥದ್ದನ್ನು ತಿಳಿಲಿಕ್ಕೆ 5 ಲಕ್ಷಣಗಳಿರಬೇಕು ಅನ್ನುವಂಥದ್ದು ನೇಮ. ಯಾವುದೇ ಒಂದು ವಸ್ತುವನ್ನು ಹೇಳ್ಬೇಕಾದ್ರೆ ಅದಕ್ಕೊಂದು ಲಕ್ಷಣಗಳಿರ್ತವೆ. ಇಷ್ಟಿಷ್ಟೆಲ್ಲ ಲಕ್ಷಣಗಳಂದ್ರೆ ಅವನದ ಅದು ಅಂತ ತಿಳ್ಕೋಬೇಕು. ಇಲ್ಲ ಅಂದರೆ ಅತಿವ್ಯಾಪ್ತಿ ಆಗ್ತತಿ, ಅಸಂಭವ ಆಗ್ತತಿ, ಅವ್ಯಾಪ್ತಿ ಆಗ್ತಕ್ಕಂಥದ್ದಾಗ್ಬೋದು. ಇದು ಯಾವುದಾದ್ರೂ ಒಂದು ದೋಷಗಳು ಬಂದರೆ ಅದನ್ನು ತಿಳಿಸಲಿಕ್ಕೆ ಆಗುವುದಿಲ್ಲ. ಬೆಳ್ಳಗಿದ್ದದ್ದು ಹಾಲು ಅಂದರೆ ಸುಣ್ಣದ ಹಾಲು ಕೂಡ ಬೆಳ್ಳಗಿರುತ್ತದೆ, ಬೆಳ್ಳಕ್ಕಿನೂ ಕೂಡ ಬೆಳ್ಳಗಿರುತ್ತದೆ, ಕಳ್ಳಿ ಹಾಲು ಕೂಡ ಬೆಳ್ಳಗಿರುತ್ತದೆ. ಅಂದರೆ ಹಂಗಾರೆ ಬೆಳ್ಳಗಿದ್ದದ್ದು ಹಾಲಲ್ಲವ ಅಂದರೆ ಬೆಳ್ಳಗಿದ್ದದ್ದು ಹಾಲು ಹೌದು, ಅದು ಮಧುರವಾಗಿರಬೇಕು ಅಂತ ಹೇಳಿದರು. ಮಧುರವಾದಂಥ ಕೆಲವು ಬೆಳೆ ಪದಾರ್ಥಗಳದಾವ ಅಂದರೆ ಅದು ದ್ರವವಾಗಿರಬೇಕು ಅಂತ ಹೇಳಿದರು. ಹಿಂಗೆ ಹೇಳಿದಾಗ ಮಧುರ, ಶುಭ್ರತೆ, ದ್ರವ ಈ 3 ಕೂಡಿರ್ತಕ್ಕಂಥದ್ದು ಯಾವುದು ಅಂದರೆ ಹಾಲು ಮಾತ್ರ. ಆ ಸುಣ್ಣದ ಹಾಲಿನಲ್ಲಿ ದ್ರವ ಐತಿ, ಬಿಳುಪು ಐತಿ, ಮಧುರತ್ವವಿಲ್ಲ. ಕಲುಸಕ್ರಿಯಲ್ಲಿ ಮಧುರತ್ವ ಐತಿ, ಶುಭ್ರತ್ವ ಐತಿ, ದ್ರವತ್ವವಿಲ್ಲ. ಹೀಗೆ ಆ ಲಕ್ಷಣ ಬೇರೆ ಕಡೆಗೆ ಹೋತಂದ್ರೆ ಅದು ಅತಿವ್ಯಾಪ್ತಿ ಆಗ್ತದೆ. ತನ್ನ ಹತ್ರನೇ ಇಲ್ಲ ಅಂದರೆ ಅವ್ಯಾಪ್ತಿ ಆಗ್ತದೆ. ಅದರಲ್ಲಿ ಇಲ್ಲವೇ ಇಲ್ಲ ಅಂದರೆ ಅಸಂಭವ ದೋಷ ಬರ್ತದೆ. ಯಾವ್ದಾರ ಒಂದು ದೋಷ ಬಂದ್ರೂ ಕೂಡ ಆ ವಸ್ತುವಿನ ಸಿದ್ಧಿ ಆಗುವುದಿಲ್ಲ. ಆದ್ರಿಂದ ಆತ್ಮನಾಗಿರ್ತಕ್ಕಂಥವನು ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಆಧಾರ ಮತಿನಲ್ಲ ಕೈ ಚಿಹಿ ಮತಿ ಇಲ್ಲ ಕೈ ಸೋಮೈ ಶುದ್ಧ ಅಪಾರ ಅಂಥೇಳಿ ನಿಶ್ಚಲದಾಸರು ತಮ್ಮ ವಿಚಾರ ಸಾಗರದ ಗ್ರಂಥದ ಆರಂಭದಲ್ಲಿ ಸ್ವಸ್ವರೂಪ ಮಂಗಲದಿಂದ ಸ್ವಸ್ವರೂಪ ಮಂಗಲವಾಗಿರ್ತಕ್ಕಂಥದ್ದು ಆತ್ಮನಾಗಿರ್ತಕ್ಕಂಥವ್ನು ಹೆಂಗೆ ಯೋ ಸುಖ ಸ್ವರೂಪನು, ನಿತ್ಯ ಸ್ವರೂಪನು, ಆನಂದ ಸ್ವರೂಪನು, ನಾಮರೂಪಗಳಿಗೆ ಆಧಾರವಾಗಿರ್ತಕ್ಕಂಥವನು, ಬುದ್ಧ್ಯಾದಿಗಳಿಂದ ತಿಳಿಯುವಂಥವನಲ್ಲ, ಬುದ್ಧ್ಯಾದಿಗಳನ್ನೇ ತಿಳಿಯುವಂಥವನು, ಇಂತಿಷ್ಟೆಲ್ಲ ಲಕ್ಷಣ ಕೂಡಿಕೊಂಡಿರ್ತಕ್ಕಂಥವನು ಆತ್ಮ ಅಂತ ಹೇಳಿದಾಗ ಅವನಿಗೆ ಬಹಳಷ್ಟು ಸಂತೋಷವಾಯಿತು. 8ನೇ ದಿವಸ ಸಿದ್ಧವದಾತರು ದೇವಾಲಯದಲ್ಲಿ ಕೂತಿರುವಾಗ ಅಯಾಚಿತ ನೈವೇದ್ಯ ಪ್ರಾಪ್ತವಾಯಿತು. ಯಾಚಿತ ನೈವೇದ್ಯ, ಅಯಾಚಿತ ನೈವೇದ್ಯ ಅಂಥೇಳಿ ನಾವು ಹೋಗಿ ಕೇಳಿ ಇಸ್ಕೊಳ್ಳೋದೈತಲ್ಲ, ಅದು ಯಾಚನೆ ಮಾಡಿರ್ತಕ್ಕಂಥದ್ದು. ಅವರೆಲ್ಲಿ ಯಾರಿಗೂ ಕೇಳ್ತಿದ್ದಿಲ್ಲ, ಸುಮ್ಮನೆ ಹೋಗಿ ನಿಲ್ಲರು, ಕೊಟ್ಟರೆ ತಂದಿಟ್ಟರೆ ಬೇಕಾದಷ್ಟು ತಿಂದ್ರು ಸುಮ್ಮನೆ ಇರ್ತಕ್ಕಂಥದ್ದು. ಯಾರ ಮನೆ ಮುಂದೆ ಹೋದ್ರೂ ಕೂಡ ಅವರೇನು ಯಾವಾಗೂ ಬೇಡಿದಾರಲ್ಲ, ಕಾಡಿದಾರಲ್ಲ. ಅವ್ರನ್ನೇ ಬೇಕಾದಷ್ಟು ಮಂದಿ ಬೇಡಿದ್ದಾರೆ, ಜಗತ್ತೇ ಬೇಡೈತಿ. ಕಾಡಿದರೂ ಬೇಕಾದಷ್ಟು ಮಂದಿ ಅದಾರೆ. ಅವ್ರು ಯಾರಿಗೂ ಕಾಡಲಿಲ್ಲ, ಯಾರಿಗೂ ಬೇಡಲಿಲ್ಲ, ಎಲ್ಲರಿಗೂ ಹರಿಸಿದರೆ ಹೊರತು, ಆಶೀರ್ವಾದ ಮಾಡಿದರೆ ಹೊರತು, ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದನ್ನೇ ಬಯಸಿದರೆ ಹೊರತು ಯಾರಿಗೂ ಕೆಡಕನ್ನು ಬಯಸಲಿಲ್ಲ. ಆ ಸ್ವಸ್ಥವಾಗಿ ಕುಂತಿದ್ದಾಗ ಯಾರೋ ನೋಡಿ, ಯಾರೋ ಯತಿಗಳಿದ್ದಾರೆ, ಬ್ರಹ್ಮ ಜ್ಞಾನಿಗಳಿರ್ಬೇಕು ಇವರು, ಏನು ಯಾವ ಉಪಾಧಿಗಳಿಲ್ಲದೆ ನಿರಭಿಮಾನದ ನಿರಾಭಾರಿಯಾಗದರಂದಾಗ ಯಾರೋ ಮಹತ್ವರು ಅಂತ ಹೇಳಿ ತಿಳಿದು ತಾನೇ ಮನೆಯಿಂದ ತಾವು ಕೇಳಿಲ್ಲ ಅವನು ತಂದು ಅಲ್ಲಿ ಇಟ್ಟ. ಅದನ್ನು ಮಿತವಾಗಿ ತಾವು ಸ್ವೀಕಾರ ಮಾಡಿ ಇದ್ದಾಗ ಗೋವಿಂದ ಭಟ್ಟನೆಂತಕ್ಕಂಥವನು ಸಿದ್ಧಯೋಗಿದನನ್ನು ಕುರಿತು ಜ್ಞಾನಿಗಳಿಗಾದ್ರೂ ಕೂಡ ಕ್ಷುಧ ತೃಷೆ ಬಾಧೆಗಳು ದುಃಖ ಕೊಡುತ್ತವೆ ಅಂತ ಹೇಳಿದವನು. ಜ್ಞಾನ ಸ್ಥಿತಿ ಇದ್ದಾಗಲೂ ಕೂಡ, ಜ್ಞಾನಿಯಾಗಿದ್ದರೂ ಕೂಡ ಇದ್ರದ್ದು ಹಸುವಾದಾಗ ಅವ್ರಿಗೂ ಆಕತಿ, ನೀರಡಿಕೆ ಆದಾಗ ಅವ್ರಿಗೂ ದುಃಖ ಆಕತಿ. ಮತ್ತು ಜ್ಞಾನ ಆದಿದ್ರೆ ಪ್ರಯೋಜನವೇನು ಅಂತ ಅವನ ಒಂದು ಆರೋಪ ಮಾಡ್ತಕ್ಕಂಥ ಪ್ರವೃತ್ತಿ. ಜ್ಞಾನಿ ಅಂದರೆ ದೇಹವಲ್ಲ, ಜ್ಞಾನಿ ಅಂದರೆ ಪ್ರಾಣವಲ್ಲ, ಇವೆಲ್ಲದರಿಂದ ಭಿನ್ನವಾಗಿರ್ತಕ್ಕಂಥದ್ದು ಅವನು ಎಂದು ಆ ಪ್ರಕಾರವಾಗಿ ಅವನೇನೇನೋ ವಾದಗಳನ್ನು ಮಾಡಿದರೆ ಜ್ಞಾನಿ ಪರಮ ಸುಖದಲ್ಲಿರ್ತಾನೆ ಅಂತೀರಿ, ಅವನಿಗೆ ಹಸಿವಾದ್ರೆ ದುಃಖ ಆಕದಲ್ಲ, ಅವನ್ನ ಕೊಡು ಅಂತಾನೆ.
ನೀರು ಕುಡಿ ಅಂತಾನೆ, ಅವನಿಗೂ ಬೇದಿದು ಅದು ಇದೆಲ್ಲ ದುಃಖ ಆಗ್ತಾವ ಒಂದು ಒಳಗೆ. ನಿಮ್ಮ ಅನುಭವದಿಂದಲೇ ಜ್ಞಾನಿಗೂ ದುಃಖ ಐತಲ್ಲ ಅಂತೇಳಿ ಅವನು ಅದನ್ನು ಖಂಡನ ಮಾಡಿದ, ಆ ತರ್ಕ ಮಾಡಿದ. ಅದಕ್ಕೆ ಜ್ಞಾನಿ ಅನ್ನತಕ್ಕಂಥದ್ದಂದರೆ ಚೈತನ್ಯವಾಗಿರುವಂಥವನು ಜ್ಞಾನಿ, ಇದದು ಉಪಾಧಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಅವನು ಷಡೂರ್ಮಿ ರಹಿತನಾಗಿರ್ತಕ್ಕಂಥವನು, ಇದು ಷಡೂರ್ಮಿ ಸಹಿತವಾಗಿರುವಂಥದ್ದು ದೇಹ. ಇದರ ಧರ್ಮವೇ ಬೇರೆ, ಅವನ ಧರ್ಮವೇ ಬೇರೆ ಅಂತ ಈ ಪ್ರಕಾರವಾಗಿ ಉಪದೇಶ ಮಾಡಿದರು. ಆಮೇಲೆ ಅದನ್ನು ಕೇಳಿದ ಕೂಡಲೇ ಅವನಿಗೆ ಆ ಸವಿಸ್ತಾರವಾಗಿರ್ತಕ್ಕಂಥ ವಿಮರ್ಶೆಯನ್ನು ಕೇಳಿದಾಗ, ಹೌದು ಹೌದು, ಇದು ದೇಹವೆನ್ನತಕ್ಕಂಥದ್ದು ಬಂದು ಹೋಗ್ತಕ್ಕಂಥದ್ದು, ಪಂಚಮಹಾಭೂತವನ್ನು ಕೂಡಿಕೊಂಡಿರ್ತಕ್ಕಂಥದ್ದು, ಖಂಡಿತವಾಗಿ ಇದರ ಒಳಗಿರ್ತಕ್ಕಂಥವ್ರು ಸ್ವರೂಪನಾಗಿರ್ತಕ್ಕಂಥ ಆತ್ಮ ಭಿನ್ನ ಇರುವನು ಅಂತ ತಿಳಿದು ಸಂತೋಷಪಟ್ಟು ದಂಡವತ್ತು ನಮಸ್ಕಾರ ಮಾಡಿದನು. 9ನೇ ದಿನ ಒಬ್ಬ ಸ್ತ್ರೀಯರು ಅಲ್ಲಿದ್ದು ಬಂದು ನನಗೂ ಈ ಉಪಾಯವಾಗಿರ್ತಕ್ಕಂಥದ್ದನ್ನು ಹೇಳಿರಿ ಅಂದಾಗ ಆ ಮಂತ್ರದ ಮಹಿಮೆಯಾಗಿರ್ತಕ್ಕಂಥದ್ದನ್ನು, ಆ ಈಶ್ವರ ನಾಮವಾಗಿರ್ತಕ್ಕಂಥದ್ದು ರಚನೆಗೆ ಬಂತು ಅಂದರೆ ಶಾಶ್ವತ ಸುಕೃತಂಗಳಿಗಿದು ಮಿಗಿಲು ಅಂಥೇಳಿ ಉಪದೇಶ ಮಾಡಿದರು. ಈಶ್ವರ ನಾಮವಾಗಿರ್ತಕ್ಕಂಥದ್ದು ನಮ್ಮ ನಾಲಿಗೆಯೊಳಗೆ ಬಂದುಬಿಡ್ತು ಅಂದರೆ ಶಾಶ್ವತವಾಗಿರ್ತಕ್ಕಂಥ ಸುಖ ಪ್ರಾಪ್ತವಾಗುತ್ತದೆ ಅಂತಕ್ಕಂಥದ್ದನ್ನು ಸುಗಮಂ ಭಗವನ್ನಾಮಂ ಜುಹಾಚ ವಶವರ್ತನಿ ತಥಾಪಿ ನರಕಮ್ಯಾತಿ ದಿಗಸ್ತ ನರಾಧಮ ಅಂತೇಳಿ ಯಮ ಹೋದಾಗ ಅಲ್ಲಿ ಧಿಕ್ಕಾರ ಮಾಡ್ತಾನಂತೆ. ಸುಗಮವಾಗಿ ನಿನ್ನ ನಾಲಿಗೆಯಲ್ಲಿರ್ತಕ್ಕಂಥ ಶಿವನಾಮವಾಗಿರ್ತಕ್ಕಂಥದ್ದನ್ನು ಉಚ್ಚಾರ ಮಾಡಿದಲೇ ಮಹಾಪಾಪಿಯಾಗಿ ದೋಷಿಯಾಗಿ ಏನೇನೋ ಮಾತಾಡಿ ಏನೇನೋ ಕೇಳಿ ಏನೇನೋ ಮಾಡಿ ನನ್ನ ಹತ್ರ ಬಂದಿದೆಯಲ್ಲ ನೀನು, ಇಷ್ಟು ಸುಲಭವಾಗಿರ್ತಕ್ಕಂಥ ನಿನ್ನ ಜೀವಿಯೊಳಗೆ ವಾಸವಾಗಿರ್ತಕ್ಕಂಥ ಶಿವನಾಮವಾಗಿರ್ತಕ್ಕಂಥದ್ದನ್ನು ಪ್ರಕಟ ಮಾಡಿದಲೇ ನಿನ್ನ ಜನ್ಮಕ್ಕೆ ಧಿಕ್ಕಾರ ಧಿಕ್ಕಾರ ಅಂತಂತಾನೆ. ಆದ್ದರಿಂದ ನಮ್ಮ ನಾಲಿಗೊಳಗಿರ್ತಕ್ಕಂಥ ಶಿವಮಂತ್ರವಾಗಿರ್ತಕ್ಕಂಥದ್ದನ್ನು ನಾವು ಯಾವಾಗಲೂ ಅದನ್ನು ಜಪ ಮಾಡ್ತಾ 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 ಹೋಗುವುದರಿಂದ ಖಂಡಿತವಾಗಿ ಗುರುವಿನ ಉಪದೇಶ ಪಡೆದುಕೊಂಡು ದೀಕ್ಷೆ ಪಡೆದುಕೊಂಡು ಅದನ್ನು ನಾವು ಸ್ಮರಣ ಮಾಡೋದ್ರಿಂದ ಮಂತ್ರಮಯರೇ, ಮಂತ್ರಮೂರ್ತಿಗಳೇ, ಮಂತ್ರದ್ರಷ್ಟರೇ ಆಗ್ತಕ್ಕಂಥದ್ದಾಗುವುದಂತೇಳಿ ಹೀಗೆ ಉಪದೇಶ ಮಾಡಿದರು. ಅಲ್ಲಿ ಈ ಪ್ರಕಾರವಾಗಿ 9 ದಿವಸ ಸತ್ಪುರುಷರ ಸಂಘದಲ್ಲಿ ಕಳೆದು ಮತ್ತೆ ತೀರ್ಥಾಟನಕ್ಕೆ ಹೊರಟರು. ಅಲ್ಲಿ ಅನೇಕ ಬರ್ತಕ್ಕಂಥವುಗಳೆಲ್ಲವುಗಳನ್ನು ಕಾಣ್ತಾ ಕಾಣ್ತಾ ಹೋಗಿ ಒಂದು ಬ್ರಾಹ್ಮಣ ಸಮೂಹದಲ್ಲಿ ಹೋಗಿ ತಾವು ಅವ್ರು ಊಟಕ್ಕೆ ಕುಂತಿದ್ರು, ಇವರು ಹೋಗಿ ಊಟಕ್ಕೆ ಕೂತ್ಕೊಂಡ್ರು. ಆವಾಗ ಅವರು ಬಂದು ಯಾರು ನೀನು ಅಂತ ಕೇಳಿದರು. ಅವಾಗ ಉತ್ತರ ಕೊಡಲಿಲ್ಲ. ನಿನಗೆ ಎಲ್ಲಿ ದೇಹದಲ್ಲೆಲ್ಲ ಶೂದ್ರ ಚಿಹ್ನೆಗಳದವೆ, ಬ್ರಾಹ್ಮಣ ಚಿಹ್ನೆಗಳಿಲ್ಲ ಅಂತ ಅಂದರು. ಬ್ರಹ್ಮಚಿಹ್ನೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿದರು. ನಾವು ಯತಿಗಳು ಹೇಗಿದ್ರೂ ಇರಬಹುದು, ನಮಗೆ ಇಂಥದ್ದು ನೇಮವಿಲ್ಲ ಅಂತಂದರು. ಯತಿಗಳಾಗಿರ್ತಕ್ಕಂಥ ದಂಡ, ಕಮಂಡಲ, ಜಪಮಾಲಿ ಮೊದಲಾದಂಥವುಗಳು ಇರಬೇಕು ಅಂತೇಳಿ ಮತ್ತೆ ಪ್ರಶ್ನೆ ಮಾಡಿದ್ರು. ಇವೆಲ್ಲದರಿಂದಲೂ ಹೊರತಾಗಿರ್ತಾನೆ ಯತಿ ಅವನು ಅಂತ ಈ ಪ್ರಕಾರವಾಗಿ ಅವನ ಮೇಲೆ ಯಾವ ವಿಧಿ ಇಲ್ಲ, ಯಾವ ನಿಷೇಧವಿಲ್ಲ ಅನ್ನುವಂಥ ವೇದದ ತಾತ್ಪರ್ಯವಾಗಿರ್ತಕ್ಕಂಥದ್ದನ್ನು ಹೇಳಿದಾಗ ಅವರು ಸಂತೋಷಪಟ್ಟರು. ಅಲ್ಲಿಂದ ಮುಂದೆ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಉಡುಪಿಗೆ ಬಂದೆಲ್ಲ ದರ್ಶನ ಮಾಡಿ ಇನ್ನೂ ಅಲ್ಲಿರ್ತಕ್ಕಂಥ ಕೆಲವು ಮುಖ್ಯವಾಗಿರ್ತಕ್ಕಂಥವುಗಳನ್ನು ಕಾಣಬೇಕನ್ನುವಂಥದ್ದು ಮುಂದಿನ ಪ್ರವೃತ್ತಿ ಇದ್ದಾಗಲೇ ಅವರಿಗೆ ಸಮಯಾಸ್ತವಾಯಿತು. ಅಲ್ಲಿ ಧ್ಯಾನಸ್ಥರಾದರು. ಅಲ್ಲಿ ಸಮಾಜ ಸುಖವಾಗಿರ್ತಕ್ಕಂಥದ್ದನ್ನು ಅನುಭವಿಸಿ ಆ ಕೃಷ್ಣ ಅನ್ನುವಂಥ ನಾಮ, ಆ ಕ್ಷೇತ್ರದ ಮಹಿಮೆ ಇವೆಲ್ಲವನ್ನು ಅಲ್ಲಿರ್ತಕ್ಕಂಥವ್ರಿಗೆ ಪ್ರಕಟ ಮಾಡಿ ತಾವು ಸಮಾಜಸ್ಥರಾದರು ಎಂಬಲ್ಲಿಗೆ ಸಿದ್ಧಾವಟ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿದನು. ಜೈ